ಅಲ್ಲಿ ಪೂಜೆ ಆಗುವಾಗ ಹೊಡೆದಂಥ ತೆಂಗಿನಕಾಯಿಯ ಒಂದು ಹೋಳು ಇಲ್ಲಿ ಬಂದು ಬಿದ್ದು ಆ ಒಂದು ಹೋಳಿನಲ್ಲೇ ತೆಂಗಿನ ಮರ ಆದದ್ದು ನಾವೆಲ್ಲ ಇತಿಹಾಸವನ್ನ ಕಂಡಿದ್ದೇವೆ. ಸುತ್ತಮುತ್ತ ಪಶ್ಚಿಮ ಘಟ್ಟಗಳು ಅತಿ ಸುಂದರವಾಗಿ ಕಾಣುವಂತ ಸ್ಥಳ ಯಾವುದು ಅಂತ ಅರಮನೆ ಬೆಟ್ಟ. ಚರ್ಚೆ ಹಾಕುದು ಅಂತ ಹೇಳ್ತಾರೆ ಅದಕ್ಕೆ. ಆ ತರವಾಗಿ ಬಂಡೆಗಳ ಸಮರ್ಪಣೆ ಆಗಿ ದೊಡ್ಡ ರಾಶಿ ಆಗ್ತದೆ ಇಲ್ಲಿ. ಇಡೀ ಗ್ರಾಮಕ್ಕೆ ನಾನು ರಾಜಂದೇಯವಾಗಿರ್ತೇನೆ. ಅತಿ ಶ್ರೇಷ್ಠವಾದ ಅರಮನೆ ಬೆಟ್ಟದಲ್ಲಿ ನಮ್ಮ ನಂಬಬೇಕು. ನೀವು ದೇವರನ್ನು ನೋಡುವಾಗ ದೇವರಿಗೆ ಮೂರ್ತಿಯಲ್ಲಿ ಮೀಸೆ ಇದೆ, ಸ್ಥಾನ ಕೂಡ ಇದೆ. ದೇವಸ್ಥಾನಕ್ಕೆ ಹೋದ ತೀರ್ಥ ಪ್ರಸಾದ, ದೇವಸ್ಥಾನಕ್ಕೆ ಬಂದ್ರೆ ಅದು ಗಂಧ ಪ್ರಸಾದ ಅಂತ ಹೇಳ್ತೀವಿ. ಆ ಹೆಂಗಸು ಒಂದು ಬಂದು ಇದು ಕೂಗಿ ಇಲ್ಲಿ ಒಂದು ಓಲಗ ಸೇವೆಯನ್ನೇ ಮಾಡಿ. ನಮಸ್ಕಾರ. ತುಳುನಾಡು ಅಂತ ಹೇಳಿದ್ರೆ ದೈವಗಳ ನಾಡು. ಇಲ್ಲಿ ದೈವಗಳನ್ನ ಭಕ್ತಿಯಿಂದ ಭಾವದಿಂದ ಇಲ್ಲಿನ ಜನರು ಪೂಜಿಸ್ತಾರೆ, ಆರಾಧಿಸ್ತಾರೆ. ತಮ್ಗೇನಾದ್ರೂ ಸಮಸ್ಯೆ ಆದ್ರೆ, ತಮ್ಗೇನಾದ್ರೂ ನೋವಿದ್ರೆ, ತಮ್ಗೇನಾದ್ರೂ ಕಷ್ಟಗಳು ಬಂದ್ರೆ ದೈವದ ಮೊರೆ ಹೋಗೋದು ಸಾಮಾನ್ಯ. ಅದೇ ರೀತಿ ದೈವಗಳು ಕೂಡ ಅವರ ನೋವನ್ನ, ಕಷ್ಟಗಳನ್ನ ಪರಿಹಾರ ಮಾಡುವಂತ ಕೆಲಸ ಕೂಡ ಮಾಡುತ್ತೆ. ಪ್ರೀತಿ ವಾತ್ಸಲ್ಯದ ಮೂಲಕ ದೈವಗಳು ಅವರ ಮಕ್ಕಳಂತೆ ಭಕ್ತರನ್ನ ನೋಡ್ತಾರೆ. ಬೆಳ್ತಂಗಡಿ ತಾಲೂಕಿನ ಅರಮಲೆ ಬೆಟ್ಟ ಎನ್ನುವಂತ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಕೊಡಮಣಿತಾಯ ದೈವ ನೆಲೆಯಾಗಿದ್ದಾರೆ. ಇದಕ್ಕೊಂದು ಇತಿಹಾಸ ಇದೆ. ಯಾವ ರೀತಿ ಇಲ್ಲಿಗೆ ದೈವ ಬಂತು, ಯಾವ ರೀತಿ ಇಲ್ಲಿ ನೆಲೆಯಾಯಿತು, ಹೇಗೆ ಜನರ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಜನರ ಹತ್ರನೇ ಕೇಳುವಂತ ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಖಂಡಿತವಾಗ್ಲೂ ಅರಮಲೆ ಬೆಟ್ಟ ಎನ್ನುವಂತಹ ಈ ಪುಣ್ಯ ಸ್ಥಳ, ಕೊಡಮಣಿತಾಯ ನೆಲೆಯಾಗಿರುವಂತಹ ಈ ಸ್ಥಳ ಕಾರ್ಣಿಕದ ಶಕ್ತಿಯ ನೆಲೆಯಾಗಿದೆ. ಅರಮಲೆ ಬೆಟ್ಟದ ಕೊಡಮಣಿತಾಯ ದೇವಸ್ಥಾನ ಖಂಡಿತವಾಗ್ಲೂ ಯಾರಾದ್ರೂ ಒಬ್ರು ಇಲ್ಲಿ ಭೇಟಿ ಕೊಟ್ರೆ ಮತ್ತೆ ಮತ್ತೆ ಭೇಟಿ ಕೊಡುವಂತ ಸ್ಥಳ. ಯಾಕಂತ ಹೇಳಿದ್ರೆ ಇಲ್ಲಿನ ಶಕ್ತಿ, ಇಲ್ಲಿನ ಕಾರ್ಣಿಕ ನಿಜಕ್ಕೂ ಊಹಿಸಲು ಮೀರದಂತಹ ಶಕ್ತಿ ಇದೆ. ನಮ್ಮ ಜೊತೆಗೆ ಅರಮಲೆ ಬೆಟ್ಟದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಶೆಟ್ಟಿ ಬರೋಡ ಇದ್ದಾರೆ. ಸಾವಿರಾರು ಬಹುಕೋಟಿ ಉದ್ಯಮಿ. ಅದರ ಜೊತೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನ, ನಮ್ಮ ತುಳುನಾಡಿನ ದೈವದ ಸ್ಥಾನಗಳನ್ನ ಕಟ್ಟಿ ಬೆಳೆಸುವಂತ ಕೆಲಸವನ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ ಸರ್. ನಮಸ್ತೆ. ನಮಸ್ತೆ. ಒಂದೇ ವಿಚಾರ, ಅರಮಲೆ ಬೆಟ್ಟದಲ್ಲಿ ಇರುವಂತಹ ಶಕ್ತಿ, ಆ ಶಕ್ತಿ ನಿಮಗೂ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಏನ್ ಹೇಳಲಿಕ್ಕೆ ಬಯಸ್ತೀರಾ ಅರಮಲೆ ಬೆಟ್ಟದ ಬಗ್ಗೆ? ಅರಮಲೆ ಬೆಟ್ಟ ಅಂತ ಕೇಳಿದ್ರೆ ಇದು ಪಡ್ಡೆರ ಬೆಟ್ಟ ಅಂತ ಕೇಳಿರ್ಬೋದು ನೀವು. ಕೊಡಮಣಿ ಬರ್ಕೆಯಿಂದ ಬಂದು ಪಡ್ಡೆರ ಬೆಟ್ಟ ನಿಂತ ಅಂತ ನೆಲದ ಕೊಡಮಣಿ ತಾಯ, ಕುಂಭಕಾಟಿನ ತಾಯಿ, ಎರಡು ದೈವಗಳು ಒಂದೇ ದೈವಗಳು. ಅಲ್ಲಿಂದ ಅಲ್ಲಿ ಪೂಜೆ ಆಗುವಾಗ ಹೊಡೆದಂಥ ತೆಂಗಿನಕಾಯಿಯ ಒಂದು ಹೋಳು ಇಲ್ಲಿ ಬಂದು ಬಿದ್ದು ಆ ಒಂದು ಹೋಳಿನಲ್ಲೇ ತೆಂಗಿನ ಮರ ಆದದ್ದು ನಾವೆಲ್ಲ ಇತಿಹಾಸವನ್ನ ಕಂಡಿದ್ದೇವೆ. ನಾನು ಚಿಕ್ಕದಿರುವಾಗ ಅದರಿಂದ ಯಾರಾದರೂ ಬಂದು ತೆಂಗಿನಕಾಯಿ ತೆಗೆದಾಗ ಅದು ಒಂದು ಭಾಗ ಮಾತ್ರ ಒಳ್ಳೆದಿತ್ತು, ಒಂದು ಭಾಗ ಕೆಟ್ಟದಿರ್ತಿತ್ತು. ಆ ಪ್ರತೀತಿಗೂ ಹೇಳುವಂತ ಪ್ರತೀತಿಗೂ ನೋಡಿದಂಥ ತೆಂಗಿನಕಾಯಿಗೂ ಅದು ಏನಾದರೂ ಹೋಲಿಕೆ ಇದೆ ಅಂತ ನಾವು ಆ ಕಾಲದಲ್ಲಿ ಕೇಳಿ ಬಂದಂಥದ್ದು, ನಾನು ನೋಡಿದಂಥದ್ದು. ಚಂದು ನಾಯಕ್ ಅಂತ ಇವರು ಅವರೊಬ್ರು ಇಲ್ಲಿ ತೆಂಗಿನಕಾಯಿಯನ್ನು ತೆಗೆಯುವಾಗ ನಾನು ಬಂದು ನೋಡಿದಂಥದ್ದು ಉಂಟದನ್ನು. ಅದರ ಒಂದು ಭಾಗ ಮಾತ್ರ ಒಳ್ಳೆದಿರ್ತಿತ್ತು, ಒಂದು ಭಾಗ ಒಳ್ಳೆದಿಲ್ಲ. ಸ್ವಾಭಾವಿಕವಾಗಿ ಅದೇ ರೀತಿಯಲ್ಲಿ ಆಗಿರ್ಬೋದು ಅಂತ. ನೀವೇ ಅದಕ್ಕೆ ತಾಜಾ ನಾನು ನೋಡಿದಂಥದ್ದು. ಆದ್ರೆ ಏನಂತ ಕೇಳ್ತಾರೆ, ಆಮೇಲೆ ದೇವರು ಕಾರಣಿಕವನ್ನು ಹೇಗೆ ತೋರಿಸುದು ಅಂತ ಅದೇ ರೀತಿಯಲ್ಲಿ ಈಗಿನ ವೈಜ್ಞಾನಿಕವಾಗಿ ಒಂದು ತೆಂಗಿನ ಹೋಳಲ್ಲಿ ಅದು ತೆಂಗಿನ ಮರಕ್ಕೆ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಖಂಡಿತವಾಗ್ಲಿಲ್ಲ. ಅದು ನಡೆದಿದೆ ಇಲ್ಲಿ. ಇದು ನೋಡಿದವರು ನನ್ನಂತವ್ರು ತುಂಬಾ ಮಂದಿ ನೋಡಿದವರಿದ್ದಾರೆ ಇಲ್ಲಿ. ತದನಂತರವಾಗಿ ಇಲ್ಲಿ ಬಂದಾಗ ಇಲ್ಲಿ ದೈವ ಇಲ್ಲಿ ಬಂದ ಕಾರಣಿಕವನ್ನು ತೋರಿಸುದು ಹೇಗೆ ಅಂತ ಕೇಳಿದ್ರೆ, ಆ ಟೈಮ್ನಲ್ಲಿ ಕಂಡದೇನಂತ ಕೇಳಿದ್ರೆ, ಒಂದು ಬಳ್ಳಾರ ಮನೆತನ, ಈಗ ಒಂದು ಪಡಿವಾಳ ಮನೆತನ ಅಂತ ಹೇಳ್ತಾರೆ ಅದಕ್ಕೆ, ಪಾಡ್ಯಾರ ಬೂಡು ಅಂತ ಹೇಳ್ತಾರೆ ಅದಕ್ಕೆ, ಪಾಡ್ಯಾರ ಬೀಡು ಅಂತೇಳಿ. ಈ ಹೆಚ್ಚಿನಾಗಿ ದೈವಗಳಿದ್ದದ್ದು ಜೈನ ಮನೆತನ ಇದ್ದಂಥದ್ದು ನಮ್ಮ ಇತಿಹಾಸ ಗೊತ್ತಿದೆ. ಅದರ ಸಂಧಿಗಳನ್ನು ಪ್ರಾರ್ಥನೆಯಲ್ಲಿ ಕೇಳುವಾಗ ಅದೆಲ್ಲ ಬರ್ತದೆ ಅದರ ಮುಖಾಂತರವಾಗಿ. ಮತ್ತೆ ಎಲ್ಲ ಜಾತಿಯನ್ನು ಒಳಗಂಟದ ಒಂದು ಅದು ಒಂದು ದೇವರ ಸೇವೆ ಇದ್ರದ್ದು ದೈವಗಳಿಗೆ ಆಗುವಂಥ ಸೇವೆಗಳು. ಅದು ಅಲ್ಲಿ ಆ ಟೈಮ್ನಲ್ಲಿ ಬಂದ ಅವರು ಗಿಂಡೆಯಲ್ಲಿ ಹಾಲು ಇಡ್ತಾರೆ ದೇವರಿಗೆ. ಇಟ್ಟಾಗ ಅದು ಮಾಯ ಆಗ್ತದೆ, ಅಂದ್ರೆ ಅದು ಎಲ್ಲಿ ಏನಾಯ್ತು ಅಂತ ಗೊತ್ತಾಗುದಿಲ್ಲ. ಅವರೆಲ್ಲ ಆಶ್ಚರ್ಯಚಕಿತರಾಗಿದ್ದ ಇದು ಎಲ್ಲಿ ಹೋಯ್ತು ಅಂತ ಕೇಳ್ತಾರೆ. ಮತ್ತೆ ಮರುದಿವಸ ಅವರು ತಮ್ಮದೇ ಪಕ್ಕದ ಜಾಗದಲ್ಲಿ ಹೋದಾಗ ಹುಲಿ ಮತ್ತೆ ದನ ಒಟ್ಟಿಗೆ ಮೇಯುವಂಥದ್ದನ್ನು ಕಂಡ್ರು ಅವರು ಅಂತ. ಇದೇ ಸ್ಥಳ ಇಲ್ಲಿಗ ನೀವು ಹಿಂದುಗಡೆ ಹೋಗಿ ನಾವು ಜಾಗವನ್ನು ತೋರಿಸ್ತೇನೆ. ಆ ಜಾಗದಲ್ಲಿ ಇತ್ತಂತೇಳಿ, ಇಲ್ಲಿಂದ ಒಂದು ಕಿಲೋಮೀಟರ್ ಇರುವಂಥದ್ದು. ಆ ಜಾಗದಲ್ಲಿ ಇದೆಲ್ಲ ಕಂಡಾಗಂದ್ರೆ ಒಂದು ವಿಶೇಷವಾದ ಸನ್ನಿವೇಶ ಕಂಡಾಗ ಅವರು ಪ್ರಶ್ನಚಿಂತನ ಮಗ ನೋಡುವಾಗ ಕುಂಭಕಾಟಿನಿ ದೈವ ಇಲ್ಲಿಗೆ ಬಂದಿದೆ. ಅದು ಬರುವಾಗ ಸ್ವಾಭಾವಿಕವಾಗಿ ದೈವಗಳು ಏನು ಮಾಡ್ತದೆ ಅಂತ ಕೇಳಿದ್ರೆ, ಮನುಷ್ಯರಿಗೆ ತಮ್ಮ ಇರುವಿಕೆಯನ್ನು ತೋರಿಸಲಿಕ್ಕೋಸ್ಕರ ಈಗಲೂ ನಡೀತಾ ಇದೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ನಮ್ಮ ಬೆಳ್ತಂಗ ನಿಮ್ಮ ಊರಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಮನೆಯಲ್ಲಿ ದೈವ ಇದ್ರೆ, ದೈವಗಳು ಅದನ್ನು ನೀವು ನಂಬಿಕೊಂಡು ಬಂದಿದ್ರೆ, ಈಗಲೂ ಒಂದು ಪ್ರತಿ ಮದುವೆಗೆ ಏನಾದರೂ ನೀವು ಸೀರೆ ತಗೊಂಡು ಬಂದರೆ, ಇಲ್ಲ ಆಭರಣವನ್ನು ತಗೊಂಡು ಬಂದರೆ, ಬಂಗಾರ ಅಂತ ಹೇಳ್ತಾರೆ, ಅದನ್ನು ತಗೊಂಡು ಬಂದಾಗ ನಾವು ಖುಷಿಯಲ್ಲಿ ಇರ್ತೇವೆ. ನಾವೇನಂತ ಹೇಳಿದ್ರೆ ನಮ್ಮ ವಿಚಾರ ಏನಂದ್ರೆ ಖುಷಿ ಒಳ್ಳೇದಾಗಬೇಕಂತ. ಅವು ಎಲ್ಲೇ ಒಂದು ಕಡೆ ನಾವು ದೈವವನ್ನು ಮರೆತಾಗ, ಇಲ್ಲಿ ಪ್ರತೀತಿ ಏನಂತ ಹೇಳಿದ್ರೆ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದಾಗ
ಅದನ್ನ ದೈವ ಮನೆಯಲ್ಲಿ ಇದ್ರೆ ಆ ದೈವಕ್ಕೆ ಮೊದಲು ಒಂದು ಮನೆ ಇಟ್ಟು ಅದರ ಮೇಲೆ ಇಡ್ಬೇಕಂತ ಒಂದು ಪ್ರತೀತಿ ಇದೆ. ಎಲ್ಲಿ ಆದ್ರೂ ನಾವು ತಪ್ಪಿದ್ರೆ ಒಂದು ಕೇಜಿನ್ ಅಂತ ಹೇಳ್ತಾರೆ, ಪಿಜಿನ್ ಅಂತ ಹೇಳ್ತಾರೆ, ಅದು ಗೊತ್ತುಂಟ ಇಲ್ಲ ಗೊತ್ತು ನಿಮಗೆ, ಒಂದು ಇರುವೆ ಬರುವಂತದ್ದು. ಆ ಇರುವೆಗಳು ತುಂಬಾ ಕಾಣ್ಲಿಕ್ಕೆ ಸಿಗ್ತದೆ ನಿಮ್ಗೆ. ಅಲ್ಲ, ಅದೊಂದು ಕೆಂಪು ತರ ಇರ್ತದೆ, ಒಂದು ರೆಡ್ ಅಲ್ಲ, ಈ ಕಡೆ ಅದೊಂದು ಒಂದು ಡಿಫರೆಂಟ್ ಆದಂತ ಒಂದು ಕೇಜಿನ್ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಅದು ವಿಪರೀತವಾಗಿ ಮನೆ ಸುತ್ತಾಡೋ ನಮ್ಗೆ ಆಗ್ತದೆ, ಏನೋ ಒಂದು ನಮ್ಮಿಂದ ತಪ್ಪಾಗಿದೆ ಅಂತೇಳಿ. ಕೂಡಲೇ ತಾವು ಹೋಗಿ ದೇವರ ಹತ್ರ ಗೊತ್ತಿರ್ತದೆ, ಬಂಗಾರ ತಂದು ಇಡ್ಲಿಲ್ಲ ಅಂತ ಮನೇಲಿ ಹಿರಿಯರು ಇದ್ರೆ ಅವ್ರಿಗೆ ಗೊತ್ತ ಏನೋ ಒಂದು ತಪ್ಪು ಮಾಡಿದ್ದೇವೆ ಅಂತ. ಕೂಡಲೇ ಹೋಗಿ ದೇವರ ಹತ್ರ ಪ್ರಾರ್ಥನೆ ಇರುವೆಗಳು ಮಾಯ ಆಗ್ತದೆ. ಈಗಲೂ ಆ ಪ್ರತೀತಿ ಇದೆ. ನನ್ನಂತವ್ರು ತುಂಬಾ ಜನ ಇದು ಒಪ್ಪಿಕೊಳ್ತಾರೆ ನಾನು ಭಾವಿಸ್ತೇನೆ. ಅದು ದೈವಗಳು ಇರುವಿಕೆಯನ್ನು ತೋರಿಸುವಂತದ್ದು. ದೈವಗಳು ಬಂದು ನಮ್ಮ ಎದುರಿಗೆ ನಿಲ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು. ಅಜ್ಜಿಗಳ ಕತೆ ಏನು ಇರ್ತದ ಆ ಕತೆ ಒಂದನ್ನ ಒಂದು ರೀತಿಯಲ್ಲಿ ಆ ದೇವಸ್ಥಾನಕ್ಕೆ, ಆ ದೈವಸ್ಥಾನಕ್ಕೆ ಅದು ಸಂಬಂಧಪಟ್ಟ ಆಗಿ ಇರ್ತದೆ. ಬಾಯಿಂದ ಬಾಯಿಗೆ ಬರುವಾಗ ಅದು ಬೇರೆ ಬೇರೆ ಪ್ರತೀತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದು ಸತ್ಯಾಂಶ ಅಂತೂ ಖಂಡಿತವಾಗಿಯೂ ಅದರಲ್ಲಿ ಇರ್ತದೆ. ಇದು ನಿದರ್ಶನ ಯಾಕೆ ಕೊಟ್ಟು ನನಗೆ ನಮ್ಮ ಅನೇಕ ಮಂದಿ ಗೆಳೆಯವರು ಇದೆ, ಇಂಥ ಉದಾಹರಣೆ ನೋಡಿದವರು ಹೇಳಿದವರು ಇದ್ದಾರೆ, ನಮ್ಗೆ ಗೊತ್ತಿದೆ ಅದು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇದೆ. ಅದಕ್ಕೆ ನಾನು ದೈವಗಳ ಇರುವಿಕೆಯನ್ನ ಹೇಗೆ ನೀವು ಅದನ್ನ ನಂಬುತ್ತೀರ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿ ಹೀಗೆ ನೋಡ್ಕೊಂಡು ತುಂಬಾ ಅದ ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಈಗಲೂ ಕೂಡ ಅದು ಅನುಭವ ನಡೀತಾನೆ ಇದೆ ಅಂತದ್ದು. ಸೊ ಆ ರೀತಿಯಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ದೈವ ಹೇಳ್ತದೆ, ನನಗೆ ಅತಿ ಎತ್ತರ ಜಾಗದಲ್ಲಿ ನನ್ನನ್ನು ನಂಬಬೇಕು. ಒಂದು ಮನೆತನ ಅಂತಲ್ಲ, ಇಡೀ ಗ್ರಾಮಕ್ಕೆ ನಾನು ರಾಜಂದೇಯವಾಗಿರ್ತೇನೆ, ಅತಿ ಶ್ರೇಷ್ಠವಾದ ಅರಮೇಲ್ ಬೆಟ್ಟದಲ್ಲಿ ನಂಬಬೇಕಂತ ಬಂದಾಗ ಅದು ಅಲ್ಲಿ ಆಗಿನ ಕಾಲದಲ್ಲಿ ಬರೆದಂತ ಅದು 600 ವರ್ಷದ ಇತಿಹಾಸ ಇದೆ. ಅದು ಯಾರು ಅನಾದಿ ಕಾಲದಿಂದ ಅದನ್ನು ಆಚರಣೆ ಮಾಡ್ತಾ ಬಂದಿದ್ರು ಅಂತ ಒಂದು ಲಾಸ್ಟ್ ಒಂದು ಪಾಡೇರ ಬೀಡಿನ ಒಂದು ಸನ್ನಿವೇಶ ನಮಗೆ ಸಿಗ್ತದಲ್ಲಿ. ತದನಂತರವಾಗಿ ಇಲ್ಲಿ ಅದು ದೇವರ ಉತ್ಸವನ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದು. ಉತ್ಸವ ಹೇಗೆ ನಾನು ಕಂಡ ಪ್ರಕಾರ 40 ವರ್ಷದಿಂದ ಇಲ್ಲಿ ಹೇಗೆ ಇತ್ತು ಅಂತ ಕೇಳಿದ್ರೆ ಯಾವ ರೀತಿಯ ಅಭಿವೃದ್ಧಿಗಳು ಈ ತರದ್ದು ಏನಿಲ್ಲ, ಪ್ರಾಕೃತಿಕವಾಗಿತ್ತು. ಅದು ಬಹಳ ಚಂದ ಅದು ನೋಡ್ಲಿಕ್ಕೆ. ಅದು ದೇವರನ್ನು ನಂಬುವುದು ಹೇಗೆ ಅಂತ ಕೇಳಿದ್ರೆ ಒಂದು ಹಾಸು ಕಲ್ಲಿನ ತರ ಒಂದು ಕಲ್ಲಿತ್ತು, ಪ್ರಾಕೃತಿಕವಾದಂತ ಕಲ್ಲು. ಆ ಕಲ್ಲಲ್ಲಿ ಬಂದು ಅಲ್ಲಿ ದೇವರ ಭಂಡಾರ ಅಂತ ಹೇಳಿದ್ರೆ ಅದನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ತಾತ್ಕಾಲಿಕವಾಗಿ ಒಂದು ದಿವಸ ಮಟ್ಟಿಗೆ ಚಪ್ಪರ ಎಲ್ಲ ಹಾಕಿ ಆ ಬಿಳಿ ಬಟ್ಟೆಯನ್ನು ಕಟ್ಟಿ, ಅಂದ್ರೆ ಇದಕ್ಕೆ ಬೇರೆ ಬೇರೆ ಪರಿಚಾರಕರಿತ್ತು, ಅವರ ದೇವಸ್ಥಾನ ಬಹಳ ಚಂದ ಅದು ನೋಡ್ಲಿಕ್ಕೆ. ನಾವು ಚಿಕ್ಕದಿದ್ದು ನಮ್ಮೂರಿಗೆ ಆ ಸಂದರ್ಭದಲ್ಲಿ ಬೇರೆ ಏನು ವ್ಯವಸ್ಥೆಗಳಿಲ್ಲ. ನಮ್ಗೆ ನೋಡ್ಲಿಕ್ಕೆ ಇರುವುದು ಏನಂತ ಕೇಳಿದ್ರೆ ಜಾತ್ರೆ ಅಂತ ಇದ್ರೆ ಅದು ಅರಮಲ ಬೆಟ್ಟ ಜಾತ್ರೆ ಮಾತ್ರ. ಆ ಟೈಮಿನ ಅದರ ನಡೆಸ್ಕೊಂಡು ಬರುವಂತ ಶ್ರೀಯುತ ಧನ್ಯಕುಮಾರ ದೇವ್ರು ಅವರು ದಿವಂಗತರು, ಅವರ ನೇತೃತ್ವದಲ್ಲಿ ಇಲ್ಲಿ ಈ ಉತ್ಸವಗಳು ನಡೀತಾ ಇತ್ತು. ಅವರ ಮನೆ ಕಡಂಬ ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ಅವರ ಭಂಡಾರ ಬರುವಂತ. ಆ ಭಂಡಾರ ಬರುವಾಗ ದೈವದ ಒಂದು ರೀತಿ ಆದ್ರೆ ಭಂಡಾರದ ಒಂದು ರೀತಿ ಆದ್ರೆ ಅದರಿಂದ ಸೇರೋದು ಉತ್ಸವಗಳು, ಬೇರೆ ಕಲೆಗಳು. ಯಾಕಂತ ಹೇಳಿದ್ರೆ ಈಗ ಆಳ್ವಾಸದಲ್ಲಿ ವಿರಸತ್ತು ನೋಡಿದವರಿಗೆಲ್ಲ ಗೊತ್ತಿರ್ತದೆ. ಈ ಉತ್ತರ ಕನ್ನಡದಿಂದ ಮತ್ತೆ ದಕ್ಷಿಣ ಮೈಸೂರು ಕಡೆಯಿಂದ ತುಂಬಾ ಜನರು ಆ ಮೆರವಣಿಗೆಗಳು ಬರುವಂತದ್ದು ವೀರ. ಹೌದು, ಅಂತ ತುಂಬಾ ಪ್ರದರ್ಶನವನ್ನ ಅವರ ಮುಖಾಂತರ ನೋಡ್ಲಿಕ್ಕೆ ಸಿಕ್ಕಿದ ಆ ಕಾಲದ 40 ವರ್ಷ ಮುಂಚೆ. ದೈವದ ಶಕ್ತಿಯ ಜೊತೆಗೆ ನಂಬಿಕೆಯ ಜೊತೆಗೆ ಕಲೆಗೂ ಒಂದು ಪ್ರೋತ್ಸಾಹ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ನಮ್ಮೂರಿಗೆ ಉತ್ಸವೇ ಅದೇ. ನಮ್ಗೆ ನಮ್ಮ ಮಕ್ಕಳಿಗೆ ಯಾರು ಕೇಳಿಗೆ ನೀವೇನು ಕ್ವಶನ್ ಪೇಪರ್ ಹಾಕಿದ್ರೆ ಆ ಟೈಮ್ ಇದ್ದವರು ಅದು ಅರಮನೆ ಜಾತ್ರೆ ಅಂತ ಬರೀತಾರೆ ಅದು. ತದನಂತರವಾಗಿ ಅಲ್ಲಿ ಬಂದು ನಮ್ಮ ಗುರುವಿನ ಕೆರೆಯಲ್ಲಿ ಸಿಡಿಮದ್ದು ಪ್ರದರ್ಶನ ಆಗುವಂಥದ್ದು ಅದೆಲ್ಲ ಬಂದು ರಾತ್ರಿ ದೇವಗಳು ಇಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಉತ್ಸವಗಳಾಗೋದು ನಾವೆಲ್ಲ ಕಂಡಿದ್ದೇವೆ ಆ ಟೈಮ್ನಲ್ಲಿ. ಈಗ ಆ ಟೈಮ್ ಈಗ ಬರುವಂತ ವ್ಯವಸ್ಥೆಗಳು ರೋಡ್ ಇದು ಈಗ ಅಭಿವೃದ್ಧಿ ಆಗ್ಲಿಕ್ಕೆ ಇದೆ. ಮೊನ್ನೆ ಶಾಸಕರು ಹರಿಸ್ಪಂಜರ್ ಅವರಿಗೆ ಅನುದಾನವನ್ನ ಇಡ್ತೇನೆ ಅಂತ ಹೇಳಿದ್ದಾರೆ. ನಮ್ಗೆ ನಂಬಿಕೆ ಇದೆ ಜಾತ್ರೆ ಒಳಗಡೆ ಇದು ಕೆಲಸ ಆಗ್ತದೆ ಅಂತ ಹೇಳಿ. ಇಲ್ಲಿ ಪಕ್ಷ ಅಂತ ಇಲ್ಲ, ಜಾತಿ ಅಂತ ಇಲ್ಲ. ಈಗ ರಕ್ಷಿಶುಮರ್ ಅವರು ಕೂಡ ಅವರು ಈ ಕಾರ್ಯಕ್ರಮ ತುಂಬ ಹೃದಯದ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಇಲ್ಲಿ ಕೊಡ್ತಾರೆ. ಇಲ್ಲಿ ನಾವು ಪಕ್ಷವನ್ನು ಮುಂದೆ ಇಟ್ಟುಕೊಂಡು ಜಾತಿಯನ್ನು ಮುಂದೆ ಇಟ್ಕೊಂಡು ಬ್ರಹ್ಮದರ್ಶನ ಮಾಡ್ತಾ ಇಲ್ಲ. ಬ್ರಹ್ಮದರ್ಶನ ಅಂತ ಹೇಳಿದ್ರೆ ಯಾವುದೇ ರೀತಿಯ ರಾಜ್ಯಕ್ಕೆ ಇರಬಾರ್ದು, ಅದು ಯಾವ ಜಾತಿ ಬದಿ ಏನಿರ್ಬಾರ್ದು, ಒಳ್ಳೆ ರೀತಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಏನಂತಾರೆ ಅದಕ್ಕೆ ಧಾರ್ಮಿಕತೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಈ ಬ್ರಹ್ಮೋತ್ಸವ ನಡೀಲಿಕ್ಕಿದೆ. ಇದು ಖಂಡಿತವಾಗ್ಲೂ ಹಿಂದ್ಗಡೆ ಕಾಣುವ ನರಸಿಂಹಗಡ ಇದೆ. ಹೌದೌದು. ಅದರ ಜೊತೆಗೆ ಕೆರೆ ಇದೆ. ಹೌದು, ಗುರುವಿನಕೆರೆ ಕೆರೆ. ಹೌದು. ಸುತ್ತವಾಗಿ ಪರಿಸರ ಇದೆ. ಹೌದು. ಯಾವ ರೀತಿ ಇದನ್ನ ಹೇಳ್ತೀರಿ? ಅಲ್ಲ, ಈಗ ಅತಿ ಎತ್ತರ ಪ್ರದರ್ಶನ ಅದಕ್ಕೆ ಸಾಕ್ಷಾತ್ಕಾರ ಇದೆ. ಯಾಕಂದ್ರೆ ಕೆಳಗೆರೆ ಕೆರೆ ಇದೆ, ಅದು ಗುರುವಾಯನ ಕೆರೆ ಅಂತ. ಅದಕ್ಕೆ ಇನ್ನೊಂದು ಇತಿಹಾಸ ಇದೆ. ಗುರುವಾಯನ ಅಂತ ಬಂದವರು ಆ ಕೆರೆಯನ್ನು ತೋಡಿದ್ದಾರೆ ಅಂತ. ಗುರುವಾಯನ ಕೆರೆ ಬಹಳ ಇತಿಹಾಸ. ಈ ಊರಿಗೆ ಹೆಸರು ಬಂದದ್ದೇ ಗುರುವಾಯನ ಕೆರೆಯಿಂದ. ಆದ ಗುರುವಾಯನ ಕೆರೆ ಇದೆ. ಮುಂದೆ ನೇರವಾಗಿ ನೋಡಿದಾಗ ನರಸಿಂಹಗಡ ಇದೆ. ಸುತ್ತಮುತ್ತ ಪಶ್ಚಿಮ ಘಟ್ಟಗಳು ಅತಿ ಸುಂದರವಾಗಿ ಕಾಣುವಂಥ ಸ್ಥಳ ಯಾವುದು ಅಂತ ಅರಮನೆ ಬೆಟ್ಟ. ಹಿಂದ್ಗಡೆಯಿಂದ ನೀವು ಕಾರಂಜಿದಲ್ಲಿ ಬರುವಂತ ಒಂದು ದೇವಸ್ಥಾನ, ಈ ಕಾರಂಜಿ ದೇವಸ್ಥಾನ, ಅದು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಅತಿ ಎತ್ತರ ನಿಂತಾಗ ಬೆಳ್ತಂಗಡಿ ಎಲ್ಲಾ ಪ್ರದೇಶಗಳು ಇಲ್ಲಿಂದ ಕಾಣಲಿಕ್ಕೆ ತಿರುಗುವಂಥದ್ದು. ಈಗ ನೀವು ಈ ತರ ನೋಡಿದಾಗ ಈಗ ಇದು ಅಭಿವೃದ್ಧಿಗೊಳ್ಳಿಕ್ಕಿದೆ. ಈಗ ಬ್ರಹ್ಮಗಳು ಇದೆಲ್ಲ ದೇವಸ್ಥಾನ ತರದಕ್ಕೆ
ಎಲ್ಲ ಆಗ್ಲಿಕ್ಕಿದೆ. ಯಾಕಂತ ಕೇಳಿದ್ರೆ ಆಗಿನ ಕಾಲಘಟ್ಟದಲ್ಲಿ 12 ವರ್ಷದ ಮುಂಚೆ ಯಾರು ಅಷ್ಟು ಸಶಕ್ತರಾಗಿರ್ಲಿಲ್ಲ. ಹಾಗೆ ಈಗ ಗುರುವನಕೆರೆ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ದೇವಸ್ಥಾನಕ್ಕೆ ತುಂಬಾ ಕಲೆ ಬಂದಿದೆ. ಸಾವಿರಾರು ಜನ ಬಂದು ನಾನು ಈ ಕೆಲಸ ಮಾಡ್ತೇನೆ ಈ ಕೆಲಸ ಮಾಡ್ತೇನೆ ಹೇಳಿದಾಗ ನಾವು ಇಂಥ ವ್ಯವಸ್ಥೆಗಳನ್ನು ಅವರಿಗೆಲ್ಲ ತೋರಿಸಿಕೊಡ್ತೇವೆ. ನಿಮ್ಗೆ ಇದು ಮಾಡ್ಬೋದು, ದೇವದ ಈ ಕೆಲಸ ಯಾವ್ದು ಬೇಕಾದ್ರೂ ಮಾಡ್ಬೋದು ಅಂತ ಎಲ್ಲ ಕೆಲಸಗಳು ಈ 12 ತಾರೀಕಿನ ಬ್ರಹ್ಮೋತ್ಸವಕ್ಕಿಂತ ಮುಂಚೆ ಕುಂಭಾಭಿ ಕೆಲಸಕ್ಕಿಂತ ಮುಂಚೆ ಇದು ಎಲ್ಲ ಮುಗಿಲಿಕ್ಕಿದೆ. ಬನ್ನಿ ನಾವು ಒಳಗಡೆ ಹೋಗೋಣ. ಆಗಿರೋದು ಬ್ರಹ್ಮಕುಂಟಿನ ರೂಪದಲ್ಲಿದ್ದಾರೆ, ಅದರ ಜೊತೆ ಕೊಡಮಣಿ ತಾಯ ರೂಪದಲ್ಲಿ. ಅದು ಯಾವ ರೀತಿ ಅಂತ ಅಲ್ಲ, ನಮ್ಮ ತುಳುನಾಡಿಗೆ ವಾಡಿಕೆ ಇದೆ. ಕುಂಭಕರ್ಣಿನದು ಸಂಸ್ಕೃತ ವರ್ಡ್ ಅಂತ ಬಲ್ಲವರು ಹೇಳಿದ್ದಾರೆ. ತುಳುನಾಡಿಗೆ ಕೊಡಮಣಿ ತಾಯ ಅಂತ. ನೀವು ದೇವರನ್ನು ನೋಡುವಾಗ ದೇವರಿಗೆ ಮೂರ್ತಿಯಲ್ಲಿ ಮೀಸೆ ಇದೆ, ಸ್ತನ ಕೂಡ ಇದೆ, ಕೇಸಾಲಂಕಾರ ಇದೆ. ಅಂದ್ರೆ ಶಿವಪಾರ್ವತಿ ಅಂತ ಹೇಳ್ತಾರಲ್ಲ, ಅರ್ಧನಾರೀಶ್ವರ ಅಂತ, ಅದರ ಆಯ್ಕೆ ಆಗಿರುವಂಥದ್ದು ಅಂತ. ಈಗ ನಾವು ತುಳುನಾಡಿನಲ್ಲಿ ಜುಮಾದಿ ದೈವ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಧೂಮಾವತಿ ಅಂತ ಹೇಳ್ತಾರೆ. ಅದಕ್ಕೆ ಶ್ಲೋಕ ಇರುವುದು. ಅಂದರೆ ಅರ್ಚಕರು ಅದನ್ನು ಶ್ಲೋಕದಲ್ಲಿ ಹೇಗೆ ಉತ್ತರಿಸ್ತಾರೆ ಅಂದರೆ ಅದನ್ನು ದೇವಿಯ ರೂಪಕ್ಕೆ ಹೋಲಿಸ್ತಾರೆ. ಆದರೆ ಅದರ ಪಾತ್ರೆಗಳು, ದೈವ ಪಾತ್ರೆಗಳು ಹಾಕುವಂಥದ್ದು ಪುರುಷ ವೇಷಧಾರಿಯಾಗಿ ಜುಮಾದಿಯನ್ನು ಹಾಕುವಂಥದ್ದು ನೋಡಿದ್ದಾರೆ. ತುಳುನಾಡಿನ ಅನೇಕ ದೇವಳಿಗೆ ಲಿಂಗ ಭೇದಗಳಂತಿಲ್ಲ ಅವರಿಗೆ. ನೀವು ಯಾವ ರೀತಿಯನ್ನು ಅಂದರೆ ತಂದೆ ತಾಯಿಯ ರೂಪವನ್ನು ಪ್ರೊಡಕ್ಷನ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ನಾವು ಯಾವ ರೂಪದಲ್ಲಿ ದೇವರನ್ನು ನೋಡಲಿಕ್ಕೆ ಸಾಧ್ಯ ಉಂಟು ಆ ರೀತಿಯಲ್ಲಿ ನಮ್ಮ ದೇವರನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ನೀವು ಮೂರ್ತಿಯನ್ನು ಹತ್ತಿರದಿಂದ ಕಂಡಾಗ ಅದೇ ರೀತಿ ನೋಡ್ತೇವೆ. ಇಲ್ಲಿ ಒಳಗಡೆ ಬಂದಾಗ ನೀವು ಕೊಡಿಮರ ಅಂತ ಹೇಳ್ತಾರೆ. ಇದಕ್ಕೆ ಕೊಡಿಮರಕ್ಕೆ ಆದಂಥ ಒಂದು ಇತಿಹಾಸಗಳಿದೆ. ನಾವು ದೈವದ ಒಂದು ಕೆಲಸ ಆಗುವಾಗ ಒಂದು ಕೊಡಿ ಏರುವುದು ಅಂತ ಇರ್ತದೆ, ಇಲ್ಲಾಂದರೆ ಬಾಳೆಗೊನೆ ಕಡಿಯುವಂಥದ್ದು. ನೀವು ಅದನ್ನು ಚಿಕ್ಕ ರೀತಿಯಲ್ಲಿ ನೋಡೋದಾದ್ರೆ ಬಾಳೆಗೊನೆ ಕಡಿದ ನಂತರ ಯಾರು ಊರು ಬಿಡಬಾರ್ದು, ಕೊಡಿಮರ ಏರಿದ ಮೇಲೆ ಯಾರು ಕೂಡ ಊರು ಬಿಡಬಾರ್ದು. 2 ಪ್ರತೀಕಗಳಿದೆ. ಮತ್ತೆ ಶುಭ ಕಾರ್ಯಗಳು ಆ ಥರದ್ದು ಹೌದು. ಅಂದ್ರೆ ದೇವರಿಗಿಂತ ಮಿಗಿಲಾಗಿದಂತ ಯಾವುದೋ ಕಾರ್ಯಕ್ರಮಗಳು ನಡೆಯುವಾಗ ಅದನ್ನು ದೇವರ ಅಪ್ಪಣೆ ಪ್ರೇರಣೆ ಮೇರೆಗೆ ನಾವು ನಡಿಲೇಬಾರ್ದಂತ ಈಗಿನ ಕಾಲಘಟ್ಟದಲ್ಲಿ ದೇವರ ಅನುಗ್ರಹವನ್ನು ತೆಗೆದುಕೊಂಡು, ಅಂದ್ರೆ ಅವರ ಆಶೀರ್ವಾದದಿಂದ ಎಮರ್ಜೆನ್ಸಿ ಇದ್ರೆ ಅಂದ್ರೆ ತಾತ್ಕಾಲ ಆಗ್ಲೇಬೇಕಂತಿದ್ರೆ ದೇವರ ಅನುಗ್ರಹವನ್ನು ತೆಗೆದುಕೊಂಡು ಮಾಡುವಂಥದ್ದು ಪ್ರತೀತಿಯಲ್ಲಿ ಇದೆ. ಈಗ ಆ ಮುಖಾಂತರ ಆ ಕಾರ್ಯಕ್ರಮ ನಡೆಸ್ಕೊಂಡು ಕೆಲವರು ಬರ್ತಾರೆ. ಎಷ್ಟು ಸಾಧ್ಯ ಆದ ಅವಾಯ್ಡ್ ಮಾಡಬೇಕು ಅಂತ ಇರ್ತದೆ. ಸಾಧ್ಯ ಆಗದೆ ದೇವರ ಅಪ್ಪಣೆಯನ್ನು ಪಡೆದುಕೊಂಡು ಮಾಡುವಂಥದ್ದಕ್ಕೆ ಏನು ತೊಂದರೆಗಳಿಲ್ಲ ಅಂತ ಬಲ್ಲವರು ಹೇಳಿದಂಥ ಮಾತುಗಳು. ಇಲ್ಲಿ ಇದನ್ನು ನೋಡಿದಾಗ ಈ ಮುಂದೆ ಹುಲಿ ಇದೆ. ಈ ಕುಂಭಕಂಠಿನ ಕೊಡಮಣಿ ತಾಯನ ವಾಹನ ಯಾವುದು ಅಂತ ಹೇಳಿದ್ರೆ ಹುಲಿ. ಯಾವುದೋ ಕೊಡಿಮರ ನೋಡಿದಾಗ ಯಾವುದೇ ದೇವಸ್ಥಾನ ಹೋದಾಗ ಅವರ ವಾಹನಗಳು ಅದರ ಕೊಡಿಮರದ ಮೇಲೆ ಇರ್ತದೆ. ಅದಕ್ಕೆ ಕೊಡಿಮರಕ್ಕೆ ಬೇಕಾದಂಥ ಇತಿಹಾಸಗಳು ಇರ್ತದೆ. ಆಮೇಲೆ ಅದನ್ನು ನಡೆಯುವಂಥ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಪ್ರತೀತಿಗಳಿರ್ತದೆ. ಏನೆಲ್ಲ ಹಾಕಿ ಅದನ್ನು ಆ ಕೊಡಿಮರವನ್ನು ಆ ದಿವಸ ಅಲಂಕಾರ ಮಾಡುವವರದು ಒಂದು ಪದ್ಧತಿಗಳಿದೆ. ಅದನ್ನೆಲ್ಲ ತಾವು ಆ ದಿವಸ ಕಾಣಲಿಕ್ಕೆ ತುಂಬ ಕಡೆಯಲ್ಲಿ ನೋಡಿದ್ದೀರಿ ಇದನ್ನು. ಇಲ್ಲಿ ಕೊಡಿಮರದ ಕೆಳಗಡೆ ನಿಂತು ಇಲ್ಲಿಗೆ ವಿಶೇಷವಾಗಿ ಸಿಯಾಳ ಅಂತ ಹೇಳ್ತಾರೆ. ಅದಕ್ಕೆ 2 ಇದನ್ನು ಚೀಳಿಕೊಂಡು ಕಟ್ಟಾಕಿಕೊಂಡು ಇಡುವಂಥದ್ದು ಪ್ರತೀತಿಗಳು. ಅದರ ಪ್ರತೀತಿ ಹಿಂದ್ಗಡೆ ಏನಿದೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಡೈರೆಕ್ಟ್ ಆಗಿ 2 ಬಂಡ ಇಡುವಂಥದ್ದು ಈಗಿನ ಕಾಲದಾಗಿದೆ. ಅಂದರೆ ಕೆಲವರು ಇಲ್ಲದವರು ಕೂಡ ಅಂಗಡಿ ತೆಗೆದುಕೊಂಡು ಬರ್ತಾರೆ, ಇಡ್ತಾರೆ. ಅವರ ಪ್ರೀತಿ ಭಾವನೆಗಳನ್ನು ದೇವರಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥದ್ದು. ಕೆರ್ಚಿ ಹಾಕೋದು ಅಂತ ಹೇಳ್ತಾರೆ ಅದಕ್ಕೆ. ಆ ಥರವಾಗಿ ಬಂಡಗಳ ಸಮರ್ಪಣೆ ಆಗಿ ದೊಡ್ಡ ರಾಶಿ ಆಗ್ತದೆ ಇಲ್ಲಿ ಆ ದಿವಸ. ಇಂಥ ಭಕ್ತಿಯಿಂದ ದೇವರಿಗೆ ಬೇಕಾದ್ರೆ ಹೂವು ಮತ್ತೆ ಸಿಯಾಳ ಪಿಂಗಾರ ಅಂದ್ರೆ ಪ್ರಕೃತಿದತ್ತವಾದಂಥ ವಸ್ತುಗಳು ಮಾತ್ರ ದೇವರಿಗೆ. ಹೌದು, ಮಲ್ಲಿಗೆ ಹೂವು ಸಲ ವಿಶೇಷವಾಗಿ ಬ್ರಹ್ಮಕಲಶದಲ್ಲಿ ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಪ್ರಶ್ನಚಿಂತನ ಮೂಡಿ ಬಂದ ನನಗೆ ಮಲ್ಲಿಗೆ ಅಲಂಕಾರವೇ ವಿಶೇಷವಾಗಿ ಆಗಬೇಕು ಅಂತ ದೃಷ್ಟಿಯಲ್ಲಿ ಹಾಗೆ ಹೌದು ಇದೇ ದೇವರಿಗೆ. ಹಾಗಾಗಿ ಈ ಸಲದಿಂದ ಮಲ್ಲಿಗೆ ಅಲಂಕಾರವನ್ನೇ ಮಾಡುವಂಥದ್ದು ಈ ಬ್ರಹ್ಮಕಲಶದಿಂದ ಈ ಕುಂಭಕಲಶದಿಂದ ಅದು ನಡಿಲಿಕ್ಕಿದೆ. ಯಾಕಂತ ಕೇಳಿದ್ರೆ ಯಾವುದೇ ಪದ್ಧತಿಯನ್ನು ಚೇಂಜ್ ಮಾಡೋದು ಎಲ್ಲಿ ಅಂತ ಕೇಳಿದ್ರೆ ಅದು ಬ್ರಹ್ಮಕಲಶದಿಂದ ಮಾತ್ರ ಸಾಧ್ಯ. ಅದು ಅರ್ಚಕರಿಂದ ತಂತ್ರಿಗಳಿಂದ ನಮ್ಗೆ ತಿಳಿದು ಬಂದಂತ ವಿಚಾರ. ಅದಕ್ಕೆ ಬದ್ಧವಾಗಿ ನಾವು ಇರಬೇಕು. ಅಲ್ಲಿ ಮತ ತಪ್ಪಬಾರದು. ಆ ಮಾತಿಗೆ ತಪ್ಪಿದ್ರೆ ಊರಿಗೆ ದೋಷ ಅಂತ ಹೇಳ್ತಾರೆ. ಆ ರೀತಿಯಾಗಿ ಏನೆಲ್ಲ ಪ್ರಶ್ನೆಗಳ ಚಿಂತನೆಗಳು ಕಂಡು ಬಂದಿದೆ ಅದನ್ನು ನಾವೆಲ್ಲ ಮಾಡುವ ಪ್ರಯತ್ನವನ್ನು ದೇವರ ದಯದಿಂದ ಮಾಡುವ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಇನ್ನು ಒಳಗಡೆ ನೀವು ನೋಡ್ತಾ ಇದ್ರೆ ಈಗ ಅಂಗಣದ ವ್ಯವಸ್ಥೆ ಆಗ್ಲಿಕ್ಕೆ ಇದೆ. ಯಾಕಂತ ಕೇಳಿದ್ರೆ ಈಗಿನ ಕಾಲಘಟ್ಟದಲ್ಲಿ ಜನರಿಗೆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಉಂಟು, ಆಧುನಿಕ ವ್ಯವಸ್ಥೆಗಳು ಬೇಕು ಅಂತ. ಇದು ಓಪನ್ ಆಗಿರುವಂತ ವ್ಯವಸ್ಥೆ ಅದು ನಾವು ಹಾಗೇ ಉಳಿಸಿಕೊಂಡು ಬರ್ಬೇಕಂತಿತ್ತು. ಅಲ್ಲಿ ಬ್ರಹ್ಮಗಳ ಸಭೆ ಸೇರಿದಾಗ ಇಲ್ಲಿ ಈ ತರದ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳಿದಾಗ ಈ ದೇವರ ಏನು ಗುಡಿ ಇದೆಯಾ, ಗರ್ಭಗುಡಿ ಇದೆಯಾ ಮತ್ತೆ ಮಾಡ ಅಂತ ಹೇಳ್ತಾರೆ. ದೇವರು ಬಂದು ಮೊದಲು ಹೋಗಿದಂತ ಜಾಗ, ಅದು 2 ಜಾಗಕ್ಕೆ ನಾವು ಅಷ್ಟನ್ನ ಕಟ್ಟು ಮಾಡಿ ದೇವರಿಗೆ ಬಿಸಿಲು ನೀರು ಪ್ರಕೃತಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ದೇವರಿಗೆ ಬೀಳುವಾಗೆ ಉಳಿಸಿಕೊಂಡು ಬಂದು ಮುಂದಿನ ನಾವು ಪ್ರಗತಿ ಕಾರ್ಯಕ್ರಮನ ಮಾಡಲಿಕ್ಕಿದೆ. ಅದರಲ್ಲಿ ಕೂಡ
ದೇವರ ಅಂಗನ ಅಂತ ಹೇಳ್ತಾರೆ. ಎಲ್ಲಿ ದೈವ ನರ್ತನ ಆಗುವಂಥದ್ದು, ದೇವರ ಪ್ರದಕ್ಷಿಣೆ ಬರುವಂಥ ದೈವದ ಅಲ್ಲಿ ನಾವು ಪ್ರಕೃತಿದತ್ತವಾದಂತಹ ಹಾಸುಕಲ್ಲುಗಳನ್ನ ಅಂದ್ರೆ ಏನು ಈಗ ಸಿಗ್ತಾ ಇದೆಯಾ ಅದನ್ನ ನಾವು ಹಾಕಿಕೊಂಡು ಉಳಿದ ಕಡೆಗಳಿಗೆ ಇಂಟರ್ಲಾಕ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಂಡೇ ಆಗ್ಬೇಕಂತ ಇದೆ. ನಮ್ಗೆ ಏನಂತ ಹೇಳಿದ್ರೆ ನಾವು ಸಗಣಿ ಹೊಡೆದೇ ದೇವರ ನಡೆದ್ರೆ ಅದು ಬಹಳ ಒಳ್ಳೇದು. ಬಟ್ ಇನ್ನು ಅದನ್ನು ನಮ್ಗೆ ಇದೆ, ನಮ್ಮ ಮಕ್ಕಳು ಅದನ್ನು ಮುಂದುವರಿಸಲಿಕ್ಕೆ ಆಧುನಿಕ ಯುಗದಲ್ಲಿ ಎಷ್ಟು ಮಾಡ್ತಾರೆ ಅಂತದ್ದು ನಾವು ಯಾವ ಗೊಂದಲಕ್ಕೆ ನಾವು ಯಾವತ್ತು ಅವಕಾಶನ ಮಾಡಿಕೊಡಬಾರ್ದು. ನಮ್ಗೆ ಎಷ್ಟು ಸಾಧ್ಯತೆ ಉಂಟು ಅಷ್ಟು ಅದನ್ನು ಉಳಿಸಿಕೊಂಡು ಕೊಳ್ಳುವ ಹಾಗೆ ದೇವರು ನಮ್ಗೆ ಯಾವ ರೀತಿ ಪ್ರೇರಣೆ ಕೊಡ್ತಾರೆ ಅದನ್ನು ಮಾಡ್ತಾ ಹೋಗ್ತೇವೆ. ಮತ್ತೆ ಒಳ್ಳೇದಿಲ್ಲ ಅಂತ ಹೇಳಿದ್ರೆ ದೇವರು ಅದನ್ನ ಇದು ಮಾಡ್ತಾರೆ, ಒಳ್ಳೆ ಸರಿಯಾಗಿ ದೇವರು ಅದನ್ನ ಸ್ವೀಕಾರ ಮಾಡ್ತಾರೆ. ನಮ್ದೊಂದು ನಂಬಿಕೆ ಇದೆ, ಅದು ಹೇಗೆ ತೋರ್ತದೆ ಹಾಗೆ ನಾವು ಅದನ್ನು ಮಾಡಿಕೊಂಡು ಹೋಗುವ ಪ್ರಯತ್ನ ಬದಲಾವಣೆ ಮಾಡಿದ್ರು ಮೂಲ ಆರಾಧನೆಯಲ್ಲಿ ಮೂಲ ಆರಾಧನೆಗಳು ಅದು ಹೇಗೆ ನಡೀತಾ ಉಂಟಾ ಅದೇ ರೀತಿ ಆರಾಧನೆಗಳು ಇಲ್ಲಿ ಕೂಡ ಅರ್ಚಕರಿದ್ದಾರೆ. ಅವರ ಮುಖಾಂತರವಾಗಿ ಇದು ಕಳೆದ 40 ವರ್ಷಗಳಿಂದ ಮೇಲೆ ಇಲ್ಲಿ ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಗರ್ಭಗುಡಿಗಳು ಎಲ್ಲರೂ ಹೋಗ್ತಾರೆ. ಹಾಗೇನಿಲ್ಲ, ದೇವದ ಗುಡಿಗೆ ಅಲ್ಲಿ ಬ್ರಾಹ್ಮಣರಂತಲ್ಲ, ಶ್ರದ್ಧಾ ಭಕ್ತಿ ಅದಕ್ಕಂತ ಒಂದು ವ್ಯವಸ್ಥೆಗಳು ಇರ್ತದೆ. ಅದು ಶ್ರದ್ಧಾ ಭಕ್ತಿಯಿಂದ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚುವಂತ ಕೆಲಸಗಳನ್ನು ಉಳಿದವರು ಕೂಡ ಮಾಡ್ತಾರೆ. ಈಗ ಎಂತಾದ್ರೆ ಮುಕ್ಕಾಲ್ದಿ ಪಾತ್ರೆಯನ್ನು ಮಾಡುವಂತವ್ರು, ಇಲ್ಲಾಂದ್ರೆ ಇನ್ನೊಬ್ರು ಒಳಗಡೆ ಹೋಗಿ ಅದನ್ನ ದೇವರಿಗೆ ಪ್ರಸಾದ ಇದು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಏನ್ ಪದ್ಧತಿ ಆ ಪದ್ಧತಿ ಉಳಿಸ್ಕೊಂಡು ಇದೊಂದು ವಿಶೇಷತೆ ಅರಮಲೆ ಬೆಟ್ಟದ. ಯಾಕಂದ್ರೆ ಸಾಮಾನ್ಯವಾಗಿ ಇಷ್ಟೇ ಜನ ಹೋಗ್ಬೇಕು, ಯಾರು ಹೋಗ್ಲಿಕ್ಕಿಲ್ಲ. ಇಲ್ಲ, ಹಾಗೆ ಈಗ ದೈವದ ಇದರಲ್ಲಿ ನೀವು ದೈವದ ಒಂದು ನರ್ತನ ಸೇವೆಯನ್ನು ಮನೆಯಲ್ಲಿ ಮಾಡಿದ್ರು ಕೂಡ ಅದಕ್ಕೆ ಬೇಕಂತದ್ದು 27 ಜಾತಿ ವರ್ಗಗಳು ಅಂತಿದ್ದೆ. ಏನ ಹೇಳಿದಾಗೆ ಕಾಲಕ್ರಮವಾಗಿ ಬದಲಾಗ್ತಾ ಬರ್ತಾ ಇದೆ. ಎಲ್ಲರನ್ನ ಸೇರಿಸಿಕೊಂಡು ಒಂದು ದೈವದಲ್ಲಿ ಒಂದು ದೈವಕ್ಕೆ ಸೇವೆ ಆಗ್ಬೇಕಾದ್ರೆ ಎಲ್ಲ ಜಾತಿಗಳು ಬೇಕಾದ್ರೆ ಆದ್ರೆ ಯಾರು ಕೀಳುಮಿಲ್ಲ ಅಂತ ಏನಿಲ್ಲ. ಅದನ್ನು ಮಾಡಿದ್ರೆ ಮಾತ್ರ ದೈವಕ್ಕೆ ತೃಪ್ತಿ ಅಂತ. ಮತ್ತೆ ನೀವು ಯಾರು ಎಷ್ಟೇ ದೊಡ್ಡ ಸೇವೆಯನ್ನು ಹಣ ಇದ್ದವರಿಗೆ ಕೊಟ್ಟು ಕೂಡಲೇ ದೈವೇನವರಿಗೆ ಒಂದು ಪ್ರಸಾದ ಕೊಡುವಂತ ಪದ್ಧತಿಗಳಿಲ್ಲ. ಅಲ್ಲಿ ಯಾರನ್ನು ಕರಿಬೇಕ ಮಾನವ ಅದನ್ನೇ ಕರೀತಾರೆ. ಎಲ್ಲರನ್ನು ಕರೆದ ಮೇಲೆ ಅಂದ್ರೆ ಹೊರಗಿಂದ ಬಂದು ಎಲ್ಲರನ್ನು ಕರೆದ ಮೇಲೆ ಕೊನೆಯದಾಗಿ ಅಲ್ಲಿ ಆ ಮನೆ ಹಿರಿಯರನ್ನು ಕರೆಯುವುದು. ನನ್ನನ್ನು ಇವತ್ತು ಕರೆಸಿಕೊಂಡ ಕಾರಣ ಏನಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಂಥವ್ರು ಹರಕೆಯನ್ನು ಒತ್ತಿದ್ದಾರೆ. ಇಲ್ಲಾಂದ್ರೆ ವರ್ಷ ಪ್ರತಿ ಕೊಡುವಂಥದ್ದು ದೈವದಲ್ಲಿ ಮಾತ್ರ ಇದು ಬರುವಂಥದ್ದು. ಅಲ್ಲಿ ಯಾಕೆಂದ್ರೆ ಇದು ಮುಂದಿನ ಕಾಲ ಕುಟುಂಬ ಕಲಗಳಿದ್ರೂ ಕೂಡ ಆ ದೈವದ ನರ್ತನ ಸೇವೆಗೆ ಬಂದಾಗ ಎಲ್ಲಾ ಕಲಗಳು ಅಲ್ಲಿ ದೂರ ಆಗ್ತಾ ಇತ್ತು. ಈಗ ಒಂದು ಹಿರಿಯರಿಗೆ ಇದು ಬ್ರಾಹ್ಮಣರನ್ನು ಕರೆಯುವಂಥದ್ದು, ಜನರಿಗೆ ಕರೆಯುವಂಥದ್ದು, ಎಲ್ಲ ಜಾತಿಗಳನ್ನ ಕರೆಯುವಂಥದ್ದು, ಅದರ ಮುಖ್ಯವಾದ ಪ್ರಾಧಾನ್ಯತೆವಾಗಿ ಈ ಎಲ್ಲಿ ನಾವು ಹೆಣ್ಣು ಕೊಟ್ಟಿರ್ತೇವಲ್ಲ, ಏನ್ ಹೇಳ್ತಾರೆ ಅದಕ್ಕೆ ಪುದ್ದರ್ ಅಂತ ನಾವು ಅದು ಆ ಹುಡುಗನ ಕಡೆಯವರಿಗೆ ಹುಡುಗಿ ಕೊಟ್ಟರೆ ಹುಡುಗನ ಕಡೆಯವರಿಗೆ ಹುಡುಗನಿಗೆ ಮದುವೆ ಆಗಿದ್ದ 2 ಕಡೆಯನ್ನ ಒಂದು ಆ ಸಂಬಂಧಿಕರನ್ನು ಕರಿತೇವೆ. ಅಲ್ಲಿ ಏನಂತ ಅವ್ರ ಪ್ರಾಧಾನ್ಯತೆ ಕೊಟ್ಟ ಕೂಡಲೇ ಆ ಮನೆಯವರಿಗೆ ವಿಶೇಷವಾದ ಗೌರವ ಸಿಗ್ತದೆ, ಕೊಟ್ಟ ಕುಲಕ್ಕೆ ಒಳಗಾಗ್ತದೆ, ಒಳ್ಳೆದಾಗ್ತದೆ ದೃಷ್ಟಿಯಲ್ಲಿ ಅದನ್ನ ಪ್ರತೀತಿಯನ್ನು ಮಾಡಿರ್ಬೋದು ಅಂತ ನನಗೆ ಒಂದು ಅನಿಸಿಕೆ. ಅದೊಂದು ಮಾತ್ರ ನಮ್ಮ ಈ ಪೂಜಾ ವಿಧಾನಗಳು ಒಳ್ಳೇದ ಕ್ರಮ ಅಂತ ಕೇಳಿದ್ರೆ ಅದು ಎಲ್ರೂ ಬೇಕದಕ್ಕೆ. ಅದನ್ನು ಉಳಿಸ್ಕೊಂಡು ಇವತ್ತು ಕೂಡ ಬರ್ತಾ ಇದ್ದಾರೆ. ಮುಂದಕ್ಕೆ ಉಳಿಸ್ಕೊಂಡು ಬಂದ್ರೆ ಯಾವ ರೀತಿ ಸಮಾಜದಲ್ಲಿ ಕಳಗಳು ಗೊಂದಲಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನ್ನ ನಂಬಿಕೆ. ಮತ್ತೆ ಇಲ್ಲಿನ ನಂಬಿಕೆ ಏನು ಅಂತ ಹೇಳಿದ್ರೆ ದೈವವನ್ನು ನಂಬ್ತೀವಿ, ಕೋರ್ಟ್ ಕಚೇರಿಗೂ ಹೋಗೋದಿಲ್ಲ, ಎಲ್ಲ ದೈವದ ಮುಂದೆನೆ ಬಿಡ್ತೀವಿ ಅಂತ ಒಂದು ನಂಬಿಕೆ. ಹೌದು, ಅದು ನಮ್ಮ ಜಿಲ್ಲೆಗಳಲ್ಲಿ ಮಾತ್ರ ಬಹುತೇಕವಾಗಿ ಅದು ದೈವದ ಮುಂದೆ ನಿಂತು ಪ್ರೇರಣೆ ಮಾಡಿದ್ರೆ, ಇದು ಪ್ರಾರ್ಥನೆ ಮಾಡಿದಾಗ ದೈವ ನಡೆಸಿಕೊಡ್ತದೆ. ನಮ್ಮ ಊರು ಮೊದಲು ಹೇಗಿದೆ, ನಾವು ತ್ಯಾಜ್ಯಗಳು ವ್ಯಾಜ್ಯಗಳು ಮತ್ತೆ ಎಂತ ನ್ಯಾಯಾಲಯಕ್ಕೆಲ್ಲ ಹೋಗುವಂತ ಪ್ರತೀತಿ ಇರ್ಲಿಲ್ಲ. ಒಬ್ಬ ಹಿರಿಯವರು ಬಂದು ನಿಂತು ಒಂದು ಇಂತಿನಿಂದ ಇಲ್ಲಿಂದ ಅಲ್ಲಿ ತನಕ ನಿನ್ನ ಗದ್ದೆ ಅಂತ ಹೇಳಿದ್ರೆ ಅದು ಮುಗೀತಲ್ಲಿ, ಅಲ್ಲಿ ಯಾವುದಿಲ್ಲ. ಯಾಕಂದ್ರೆ ಅವ್ರಿಗೆ ಪ್ರೇರಣೆ ಯಾವ್ದು ಅಂತ ಇದೆ ಕೌಟುಂಬಿಕವಾಗಿ ನಡೆದುಕೊಂಡು ಬಂದಂತ ಆರಾಧನೆಗಳಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೂಡ ಯಾವ ಮನೆಯಲ್ಲಿ ಇದು ಕೌಟುಂಬಿಕವಾಗಿ ಇಂಥ ಏನಂತ ಸತ್ಯ ರೀತಿಯಿಂದ ಮಾಡಿದುಕೊಂಡು ಬಂದಿದ್ದಾರೆ ಅವ್ರು ಇವತ್ತು ಕೂಡ ಕೋರ್ಟಿಗೆ ಹೋಗುದಿಲ್ಲ. ತಿಳಿದವರಂತೂ ಯಾರು ವಿದ್ಯಾವಂತರಾಗಿರ್ತಾರ ಅವರೊಂದು ಖಂಡಿತವಾಗ್ಲೂ ಹೋಗುದಿಲ್ಲ. ಅವರಿಗೆ ಎಲ್ಲವರಿಗೂ ಪ್ರತಿದಿ ಇರ್ತಾರೆ, ಕೆಲಸ ಆಗ್ಲಿ ಉದ್ಯಮಗಳು ಎಲ್ಲವೂ ಕೂಡ ದೇವರಿಂದ ಸಿಕ್ಕಿದಂತ ಮನವರಿಕೆ ಇರ್ತದೆ, ಅದನ್ನ ಅವ್ರು ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಯಾರೆಲ್ಲ ಬಂದು ಏನೆಲ್ಲ ಬೇಡಿದಾರ ಅವರೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ನಾವು ಕಂಡಿದ್ದೇವೆ. ಅದೊಂದು ಪ್ರಶ್ನೆ ನನ್ನ ದೇವರ ಮುಂದೆ ನಿಮ್ಮ ಕೇಳಲಿಕ್ಕಿದೆ. ಅಲ್ಲೊಂದು ಧೂಪ ಇದೆ ಅಲ್ವಾ, ದೀಪ ಇಡುವ, ಹೌದು, ಅದ್ರದ್ದೇನು ವಿಶೇಷ? ಅದಂತರ ಮಾಡ ಅಂತ ಹೇಳ್ತಾರೆ. ಅದು ಬಂದು ಮೊದಲಿನಾಗಿ ಗರ್ಭಗಡಿ ಆಗುವಂತದ್ದು ಮುಂಚೆ ಅಲ್ಲಿ ಒಂದು ಹುಕ್ಕುದ ಜಾಗ ಅಂತ ಇರ್ತದೆ, ಅದು ನಂಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಕೂಡ ಅದು ನೇಮೋತ್ಸವ ಆಗುವಾಗ ಸುರಿಗೆ ಬಂದು ಪ್ರದಕ್ಷಿಣೆ ಬಂದು ದೈವ ನೋಡುದು ಅಲ್ಲಿ ದೀಪ ಉರಿತೇ ಇರಬೇಕು ದೈವ ಬರುವಾಗ ಅಂತ ಒಂದು ಪ್ರತಿದಿನಕ್ಕೆ ಮಾಡ ಅಂತ ಹೇಳಿದ್ರೆ ಇದು ಮತ್ತೆ ಗರ್ಭಗುಡಿ ಅಂತ ಹೇಳಿ ದೇವರಿಗೆ ಪ್ರತಿದಿನ ಉಳಿಸ್ಕೊಂಡು ಬಂದಿದ್ದೇವೆ. ಇಲ್ಲಿನ ದೈವವನ್ನು ನೋಡುವಂತ ಸಂದರ್ಭದಲ್ಲಿ ನೀವು ಹೇಳಿದಾಗ ಆರಂಭದಲ್ಲಿ ದೈವದ ಈ ಮುಖ ಎಲ್ಲ ಇರ್ಲಿಲ್ಲ. ಹೌದು, ಸಾಮಾನ್ಯವಾಗಿ ಕಲ್ಲಿತ್ತು, ಅದರ ಮೇಲೆ ಒಂದು ಪ್ರಾರ್ಥನೆ ಮಾಡ್ತಾರೆ. ಹೌದು. ಈಗ ನೋಡುವಾಗ್ಲೂ ಒಂದು ಆನಂದ ಆಗ್ತದೆ. ಹೌದು, ಇದೇ ಜಾಗದಿಂದ ಶಶಿಧರ್ ಶೆಟ್ಟರು ತಮ್ಮ ಉದ್ಯಮವನ್ನ ಆರಂಭಿಸಿದ್ರು ಅಂತ. ಹೌದು. ಅದಂತ ಕೇಳಿದ್ರೆ ಈಗ ನಾವು ಆಗ ಚಿಕ್ಕಂದಿನ ಏನ್ ಹೇಳ್ತಾರೆ, ನಮ್ಮ ಪ್ರಾಯ ಚಿಕ್ಕ ಇತ್ತು.
ಆ ಟೈಮಿನಲ್ಲಿ ಎಲ್ಲ ಕಡೆ ಈಗ ಬೆಳ್ತಂಗಡಿಯಲ್ಲಿ ಆಸ್ ಯಂಗ್ಸ್ಟರ್ ಕ್ಲಬ್ ಅಂತ ಇತ್ತು, ಈಗ ಇದೇ ಇಲ್ಲ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲಿ ಜಾತ್ರೆ ಆಗುವಾಗ ಇಲ್ಲಿ ಒಂದು ಬೆಳ್ಳಂತ ಬೆಟ್ಟ ಅಂತಿದೆ, ಕೋಟಿ ಚಂದ್ರಿಗೆ ಗರಡಿಯಲ್ಲಿ. ಅಲ್ಲಿ ಕೂಡ ಈ ಗರಡಿ ನೇಮೋತ್ಸವ ಕೋಟಿ ಚಂದ್ರಿಗೆ ಆಗಿದೆ, ನಾವು ನೋಡ್ತಾ ಅಲ್ಲಿ ಕೂಡ ಹೋಗ್ತಾ ಇದ್ವಿ, ನಾವು ನಡೆದುಕೊಂಡು ಹೋಗುವಂಥದ್ದು. ಅಲ್ಲಿ ಹೋದಾಗ ಈ ರಿಂಗ್ ಹಾಕುವಂಥದ್ದು, ಇಲ್ಲಾಂದ್ರೆ ಬೇರೆ ರೀತಿಯಾದಂಥ ಆ ಟೈಮಿನ ಏನು ಸಾಧ್ಯತೆ ಅದೆಲ್ಲ ಅದನ್ನು ನಾವು ನೋಡಿದಂತ. ಅದು ನಮಗೂ ಆಗಿತ್ತು, ನಮ್ಮೂರಲ್ಲಿ ಜಾತ್ರೆಗೆ ಏನಾದರೂ ಮಾಡುವ ಅಂತ. ಇಲ್ಲಿಗೆ ಅಷ್ಟು ಆ ಕಾಲದಲ್ಲಿ ಸ್ವಲ್ಪ ಜನ ದೊಡ್ಡ ದೊಡ್ಡ ಕ್ಲಬ್ ಯಂಗ್ಸ್ಟರ್ ಸಂಘಟನೆಗಳೆಲ್ಲ ಬರ್ತಿರ್ಲಿಲ್ಲ, ಅದೇನಾದ್ರು ಮಾಡುವ ಅಂತ. ಆ ಟೈಮ್ನಲ್ಲಿ ಅದು ಕೂಟೀಕರಣ ಬೇಕು, ಇಲ್ಲಾಂದ್ರೆ ಗೆಳತನ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಗೆಳತನ ಎಲ್ಲಿ ಉಳಿತದೆ. ಹಾಗೆ ನಾನು ಒಬ್ಬನೇ ಹೋಗಿ ಒಂದ್ಸಲ ಈ ಬ್ರದರ್ಸ್ ಬ್ಯಾಕರ್ ಅಂತಿದೆ, ಅಲ್ಲಿಂದ ಒಂದು 4-5 ಗೊರವನಕೆರೆ ಆ ಚಕ್ಕುಳಿಯ ಪಕ್ಕದ ತೆಗೆದುಕೊಂಡು ಬಂದು ಒಂದು ಪೇಪರ್ ಹಾಕಿ, ಆ ಪೇಪರ್ ಎಲ್ಲವನ್ನ ಲೂಸ್ ಮಾಡಿ ಹಾಕಿ ಮಾರುದು ಅಂತೇಳಿ. ಸೇಲ್ ಆಗ್ಲಿಲ್ಲ ಅಂದ್ರೆ ಗೊತ್ತಿಲ್ಲ ನಮ್ಗೆ, ವ್ಯಾಪಾರ ಅಂತ ಗೊತ್ತು, ಹೇಗೆ ಸೇಲ್ ಮಾಡ್ತಂದ್ರೆ ಗೊತ್ತಿರಲಿಲ್ಲ. ಬಟ್ ಆ ಟೈಮ್ನಲ್ಲಿ ಏನಾಗಿದೆ ಅದು ಮುಗಿತು, ಎಷ್ಟು ಹಾಕಿದ್ದೇನೆ ಅದು ಬಂತ ಉಳಿತ ಗೊತ್ತಿಲ್ಲ. ಅದಕ್ಕೆ ಮರುವ ವರ್ಷ, ಅದರ ಮುಂದಿನ ವರ್ಷ ನಾನು ಈಗ ಇವರು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯ ಅಂತ ಕಾಣ್ತೇವೆ, ಗೋಪಿನಾಥ್ ನಾಯ್ಕು ಮತ್ತೆ ಚಂದ್ರಶೇಖರ್ ಅಂತ ಒಬ್ಬರು ಆದೆಲಲ್ಲಿ ಇದ್ರು. ಅವರು 4-5-6-8 ಜನ ಸೇರಿಕೊಂಡು ನಾವು ಇದನ್ನ ಮಾಡುವ ಅಂತ, ಯಾವುದು ಚಿಟ್ಟಿ ತೆಗೆಯುವಂಥದ್ದು. ಈಗ ನೀವು ಕೊಕೊಕೋಲಾ ಅಂತ ನೋಡ್ತಿದ್ರೆ, ಆದ್ರೆ ಸಿಕ್ಸರ್ ಅಂತ ಇತ್ತು ಆಗಿನ ಕಾಲದಲ್ಲಿ. ಅದನ್ನ ಅದಕ್ಕೆ 2 ರೂಪಾಯಲ್ಲಿ ಖರೀದಿ ಅದು. ಮತ್ತೆ ಅದನ್ನ ನಾವು 8 ಚಿಟ್ಟಿ ಮಾಡುದು, ಅಂದ್ರೆ 55 ಪೈಸೆಗೆ 8 ಚಿಟ್ಟು ಹಾಕುವಂಥದ್ದು. ಅದನ್ನು ಹಾಕಿ 2 ರೂಪಾಯಿ ಲಾಭ ಆಗ್ತಿತ್ತು ಒಂದು ಚಿಟ್ಟಿ ತೆಗೆಯುವಾಗ. ಹಾಗೆ ಲಾಭ ಆಗಿ ಆ ದಿವಸ ಬೆಳಿಗ್ಗೆ ಆಗುವ 27,000 ನನ್ನ ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ಹಿಡಿದು, ಅದು ಎಲ್ಲಿ ಕೇಳಿದ್ರೆ ಅದು ಅರವಣ ಬೆಟ್ಟದು. ಅದರಿಂದ ನಂತರವಾಗಿ ನಂಗೆ ದೇವರೇನು ಕಡಿಮೆಯನ್ನು ಮಾಡಲಿಲ್ಲ, ಇನ್ನು ಕೂಡ ಮಾಡುದಿಲ್ಲ ಅಂತ ಏನಂತ ನಂಬಿಕೆ, ಬಲವಾದ ನಂಬಿಕೆ ಇದೆ ನನಗೆ. ಇದು ಒಂದು ರೀತಿಯಾದಂತ. ಇನ್ನು ಕಲಾಕಾರಣಿಗಳು ತುಂಬಾ ಇದೆ. ನಾನು ಇನ್ನೊಬ್ಬರಿಗೆ ಅದನ್ನ ಹೇಳಿ ಕೇಳಿದ್ರೆ ಅದನ್ನ ಹೇಳಿದ್ದೇನೆ. ಇಲ್ಲಿ ಇಂಥದ್ದು ತುಂಬಾ ಕಾರಣಗಳು ನಡೀತಾ ಇದೆ. ಈಗ ನಮ್ಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾದ್ರೆ ಎಲ್ಲ ಭಕ್ತರೇ ಬಂದು ಕೊಡುವಂತದ್ದು. ಅವರಿಗೆ ಅನುಭವಗಳಾಗಿದೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ಸುಮಾರು ಈ ಕೆಲಸಗಳು ನಡೀತಾ ಇದೆ. ಎಲ್ಲ ಭಕ್ತರಿಂದ ಬರುವಂತ ದೇಣಿಗೆಗಳು. ಆ ದೇಣಿಗೆ ಬರ್ಬೇಕಾದ್ರೆ ಕಾರಣಕ್ಕೆ ಉಳಿದ್ರೆ ಮಾತ್ರ ಅಲ್ಲಿ ದೇಣಿಗೆಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಮೊದಲು ಆಗ್ಲಿ ಈಗ ಆಗ್ಲಿ ಭಕ್ತಿ ಜೊತೆಗೆ ಜನರು ಏನಾದ್ರೂ ಒಂದು ಕೊಟ್ಟು ಪಡೆದುಕೊಳ್ಳುವಂತದ್ದು ಪ್ರತೀತಿ ಇದೆ. ಇಲ್ಲಿ ಆತರ ಏನಿಲ್ಲ, ನೀವು ಕೊಡ್ಬೇಕಂತ ಏನಿಲ್ಲ. ನೀವು ಬಂದು ನೀವು ಇಷ್ಟಾರ್ಥವನ್ನ ಮನಸಾರ ಪ್ರಾರ್ಥನೆಯನ್ನು ಮಾಡಿದಾಗ ದೇವಿ ನಿಮ್ಗೆ ಅದ ಅನುಗ್ರಹವನ್ನು ಮಾಡಿಯೇ ಮಾಡ್ತಾರೆ. ತದನಂತರ ತಮ್ಮ ಇಚ್ಛೆ ನಮ್ಗೆ ಏನಂತ ಕೊಡ್ಲಿಕ್ಕಿದ್ರೆ ಕೊಡ್ಬೋದು. ಇಲ್ಲಿ ಆತರ ಯಾವುದೇ ಪ್ರತೀತಿಗಳಿಲ್ಲ, ನೀವು ಕೊಡ್ಲೇಬೇಕು ಇದೇ ಮಾಡ್ಬೇಕು ಅಂತ. ನೀವು ಬಂದು ದೇವರಿಗೆ ಕೈ ಮುಗಿ ನಿಮ್ಮ ಇಷ್ಟಾರ್ಥ ನೆರವೇರಿದ್ರೆ ಮತ್ತೆ ನೀವು ಕೊಡುವಂಥದ್ದು ಪ್ರತೀತಿಗಳು. ಇಲ್ಲಿ ಮಕ್ಕಳಾದವರಿಗೆ ಮಕ್ಕಳಾಗ್ತಾರೆ, ಮತ್ತೆ ಮನೆ ಕಟ್ಟ ಮತ್ತೆ ಏನು ನೀವು ಬೇಡಿಕೊಳ್ತೀರಾ. ವಿಶೇಷವಾಗಿ ಇಲ್ಲಿ ಕೋರ್ಟ್ ವ್ಯಾಜ್ಯಗಳಿಗೆ, ನನ್ನ ಅನುಭವ ಪ್ರಕಾರ ಇಲ್ಲಿ ಕೋರ್ಟ್ ವ್ಯಾಜ್ಯಗಳಿಗೆ ಇಲ್ಲಿ ವಿಶೇಷವಾದ ಅನುದಾನಗಳು ಅಂದ್ರೆ ಅನುಗ್ರಹ ಸಿಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಂಬಂಧ ಒಳಗಡೆ ಇರುವಂತಹ ಕೋರ್ಟ್ ವ್ಯಾಜ್ಯಗಳು, ಜಾಗದ ತಕರಾರುಗಳು, ಯಾವುದೇ ನಿಮ್ಮ ರೀತಿಯಲ್ಲಿ ಕೋರ್ಟ್ನಲ್ಲಿ ತೊಂದರೆಗಳಿದ್ದರೆ ದೇವರಲ್ಲಿ ಪ್ರಾರ್ಥಿಸಿಕೊಂಡಾಗ ಖಂಡಿತವಾಗಲಿ ತಮ್ಮ ಮುಖವಾಗಿ ಜಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಅದಕ್ಕೊಂದು ಪರಿಹಾರ ಸಿಗ್ತದೆ. ಹಾಗಾದ್ರೆ ಶಶಿಧರ್ ಶೆಟ್ಟರು ನೋಡಿ, ಇಲ್ಲೇ ಈ ಜಾಗದಿಂದ ಒಂದು ಉದ್ಯಮವನ್ನು ಆರಂಭ ಮಾಡ್ತಾರೆ. ಚಿಕ್ಕದಾದ ಉದ್ಯಮ, ಅದೀಗ ಬಹುಕೋಟಿಯ ಉದ್ಯಮ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಅಲ್ವಾ? ಇದೇ ದೇವಿಯ ಇದೇ ತಾಯಿಯ. ನಾನು ಇಲ್ಲಿಂದ ಕೈ ಮುಗಿದಾನೆ ಹೋದವನು ಒಬ್ಬ ಗುಜರಾತಿಗೆ ಹೋಗಿ ಅಲ್ಲಿಂದ ಎಲ್ಲ ಏನು ಆ ದೇವಿ ಅನುಗ್ರಹದಿಂದ ಒಳ್ಳೇದಾಗಿದ್ದೇನೆ. ಎಲ್ಲಿ ಎನಿಸಿಕೊಂಡಿದ್ದೇನೆ ಅಲ್ಲಿ ದೇವರು ನಮಗೆ ರಕ್ಷಣೆಯನ್ನು ಮಾಡಿದ್ದಾರೆ. ದೇವರನ್ನೇನೆ ನಾವು ಯಾವ್ದು ವ್ಯಾಪಾರ ಮಾಡುವಾಗ ಸೀದಾ ದೇವರ ಮುಂದೆ ಹೋಗಿ ದೇವರ ಆಶೀರ್ವಾದ ಮಾತ್ರ ಪಡ್ಕೊಳ್ಬೇಕು. ಇನ್ನು ಕಾರಣಕ್ಕೆ ಯಾವಾಗ ಗೊತ್ತಾಗುದು ಅಂತ ಹೇಳಿದ್ರೆ ತಾವು ಮಾಡುವಂತ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಬೇಕು. ನಾನೊಂದು ಒಂದು ಹೋಟ್ಲು ಮಾಡಿಗಿಲ್ಲ ನಾನು ದೇವರಿದ್ರೆ ಅಂತ ಹಾಗೆ ಕೂತ್ಕೊಂಡ್ರೆ ಆಗುದಿಲ್ಲ. ಅದಕ್ಕೆ ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿದ ಮೇಲೆ ಇನ್ನು ನನ್ನ ಕೈಯಿಂದ ಆಗುದಿಲ್ಲ ಅನ್ನುವಂತ ನೀವು ಮನೆ ಭಾವನೆಗೆ ಬಂದಾಗ ಆಗ ದೇವರ ಮೊರೆಯನ್ನು ಹೋಗ್ಬೇಕು. ನೀವು ಇಲ್ಲ ನಮ್ಮನ್ನು ರಕ್ಷಿಸು, ಇಲ್ಲಾಂದ್ರೆ ನನಗೆ ಇದರಲ್ಲಿ ಮೇಲೆ ಬರುವಂತ ಒಂದು ಆಶೀರ್ವಾದವನ್ನು ಮಾಡಿ ಅಂತ ಕೇಳಿಕೊಂಡಾಗ ಅಲ್ಲಿ ದೇವರ ಅನುಗ್ರಹ ಆಗ್ತದೆ ನಿಮ್ಗೆ. ಆವಾಗಲೂ ಮಾತ್ರ ನಿಮ್ಗೆ ಆ ಕಾರಣವನ್ನು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ. ನೋಡಿ, ಇದೇ ಕಾರಣಕ್ಕೋಸ್ಕರ ಬಹುಕೋಟಿ ಉದ್ಯಮಿಯಾಗಿದ್ದಾರೆ. ಆದ್ರೆ ತನ್ನ ಊರಿನ ದೇವಸ್ಥಾನವನ್ನ ನನ್ನನ್ನ ಸಾಕಿದಂತ, ತನ್ನನ್ನ ಒಂದು ರೀತಿಯ ಮಾರ್ಗದರ್ಶನ ನೀಡಿದಂತ ದೈವಕ್ಕೆ ಕೂಡ ನನ್ನ ಒಂದು ಸ್ಮರಣೆ ಇರ್ಲಿ, ನನ್ನ ಒಂದು ಸೇವೆ ಇರ್ಲಿ ಅಂತ ಹೇಳ್ಕೊಂಡು ಈ ಬಾರಿ 50 ಲಕ್ಷದ ಸೇವಾ ಕಾರ್ಯ ಈ ಬಾರಿ ಇದು ನಡೀತಾ ಇದೆ. ಅಂದ್ರೆ ಮೇಲಿನ ಚಾವಣಿ, ಅದ್ರ ಜೊತೆಗೆ ಕಚೇರಿ ಮತ್ತೆ ಎಲ್ಲ ತುಂಬಾ ಅನೇಕ ಇದು ಜೀರ್ಣೋದ್ಧಾರ ಕೆಲಸಗಳು ನಡೀತಾ ಇದೆ. ಅದು ಸುಮಾರು 9 ತಾರೀಕಿನಿಂದ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಅದ್ರ ಬಗ್ಗೆ ನಾನು ಹೇಳ್ತೇನೆ. ಇದು ಕಚೇರಿ ಅಲ್ವಾ? ಹೌದು, ಇದು ಕಚೇರಿ ಮತ್ತೆ ತೀರ್ಥ ಪ್ರಸಾದ ಕೊಡುವಂಥದ್ದು, ಅಂದ್ರೆ ಗಂಧ ಪ್ರಸಾದ ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿ ಗಂಧ ಪ್ರಸಾದವೇ ಬಹಳ ವಿಶೇಷ. ದೇವಸ್ಥಾನಕ್ಕೆ ಹೋದ ತೀರ್ಥ ಪ್ರಸಾದ, ದೇವಸ್ಥಾನಕ್ಕೆ ಬಂದ್ರೆ ಅದು ಗಂಧ ಪ್ರಸಾದ ಅಂತ ಹೇಳ್ತಾರೆ. ಅದೆಲ್ಲ ಒಂದಷ್ಟು ವಿಚಾರಗಳು ಆ ಸ್ತಂಭಗಳ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಅದರ ಪ್ರಕಾರವಾಗಿ ನಾವು ಅದನ್ನ
ಮುಂದುವರಿಸಿಕೊಡುವ ಪ್ರಯತ್ನವನ್ನ ದೇವರ ದಯದಿಂದ ಮಾಡುವಂತ ಇದ್ದೇವೆ ಈ ಸಲ. ಈಗ ಇದು ನಾವು ನೋಡ್ತಾ ಇದ್ದೀವಿ, ಹೌದು. ಇದು ಏನು ವಿಶೇಷತೆ ಇದ್ರದ್ದು ಅಂತ? ಅದು ಇಲ್ಲಿ ನಾವು ಯಾವುದೇ ಒಂದು ಈಗ ಜನರಿಗೆ ಏನಂತ ಕೇಳಿದ್ರೆ ಅವರಿಗೆ ಯಾವುದಾದ್ರು ಕಾರಣಿಕ ನೋಡ್ಲಿಕ್ಕೆ ಸಿಗ್ಬೇಕು. ಈ ನಾವು ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಏನು ಕಾರಣ ಕೊಡ್ಲಿಕ್ಕೆ ಸಾಧ್ಯ ತೋರಿಸಿದೆ ಅಂತ ಸಗುಣ ಕಲ್ಲು ಅಂತ ಹೇಳ್ತಾರೆ ಅದಕ್ಕೆ. ಅದು ಸಗುಣದ ಕಲ್ಲು ಅಂದ್ರೆ ನೀವು ಮಾಡಿದಂತ ಸೇವೆಗಳು ದೇವರಿಗೆ ಅರ್ಪಿತ ಆಗಿದೆ ಅಂತ ನೋಡುವಂಥದ್ದು ಒಂದು ಕಲ್ಲು ಅಂತ ಪ್ರತೀತಿ ಅದಕ್ಕೆ. ಅದರ ಮೇಲೆ ಅದು ಬತ್ತಿಯನ್ನು ಇಟ್ಟಾಗ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಮುಟ್ಟಿ ಇವರು ಹೊಡಿತಾರೆ, ಯಾರು ಇದನ್ನು ಧರ್ಮದರ್ಶಕರು ಇರ್ತಾರೆ ಅವರು ಇದಕ್ಕೆ ಹೊಡಿತಾರೆ. ಹೊಡೆಯುವಾಗ ಆ ಎರಡು ಕಾಯಿಗಳು ಮೇಲಾಗಿ ಬಂದ ಸಂಪೂರ್ಣ ದೇವರಿಗೆ ಪ್ರಸನ್ನ ಆಗಿದೆ. ಒಂದು ಬಿದ್ದರೂ ಕೂಡ ದೇವರಿಗೆ ಸಂಪನ್ನ ಆಗಿದೆ ಅಂತಲೇ ಅದರ ಅರ್ಥ. ಮತ್ತೆ ಇನ್ನು ಒಂದು ವೇಳೆ ಬೀಳದಿದ್ರೆ ತಾಂತ್ರಿಕದಲ್ಲೇ ಒಂದು ವ್ಯವಸ್ಥೆಗಳಿದ್ದಾವೆ. ಯಾವುದಂತ ಕೇಳಿದ್ರೆ ಅದು ಅನ್ನಸಂತರ್ಪಣೆ ಮುಖಾಂತರವಾಗಿ ಎಲ್ಲ ಏನಾದ್ರು ಹೆಚ್ಚು ಕಮ್ಮಿ ಇದ್ರು ಕೂಡ ಅದು ದೇವರಿಗೆ ಸಮರ್ಪಣೆ ಆಗುವಂತದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ಪ್ರತಿ ವರ್ಷ ಕೂಡ ಅದು ಮೇಲ್ಮುಖವಾಗಿ ಬೀಳ್ತದೆ. ಅದೊಂದು ಈ ತುಳುನಾಡಿನ ಒಂದು ವಿಶೇಷತೆ. ಹೌದು, ಎಲ್ಲ ಅದರಲ್ಲೂ ಒಂದು ತೆಂಗಿನಕಾಯಿ ಹೊಡೆದ್ರೆ ಅದು ಎರಡು ಕಡೆ ಬೀಳ್ತದೆ. ಹೌದು, ಮೇಲ್ಕಡೆನೆ ಬೀಳ್ಬಂತ. ಹೌದು. ಈಗ ನಾನು ನಿಮ್ಗೆ ಆವಾಗ ಹೇಳಿದ್ದೆ, ಇಲ್ಲಿ ಮೊದಲು ಬಂದು ದೇವರು ಕಾಣಿಸ್ಲಿಕ್ಕೆ ಅಂದ್ರೆ ಅದು ಕಾರಣ ಜಾಗದಂತೆ ಪಾಡ್ಯ ಬಿಡಿ, ಇಲ್ಲಿಂದ 1 ಕಿಲೋಮೀಟರ್ ದೂರ ಇದೆ. ದೂರದಲ್ಲಿ ಅಲ್ಲೇ ಹತ್ತಿರದ ಒಂದು ಗದ್ದೆ ಇದೆ. ಇಲ್ಲಿಂದ ನೀವು ಎತ್ತರದಲ್ಲಿ ತೋರಿಸಿದದ್ದು ಕಾಣಲಿಕ್ಕೆ ಸಾಧ್ಯ ಉಂಟು. ಸೊ ಅಲ್ಲಿ ಒಂದು ಗದ್ದೆ ಇದೆ. ಆ ಗದ್ದೆಯಲ್ಲಿ ಹುಲಿ ಮತ್ತು ದನ ಒಟ್ಟಿಗೆ ಮೈದಾನ ಇಲ್ಲಿಂದ ಒಂದು ಜಸ್ಟ್ 1 ಕಿಲೋಮೀಟರ್ ಇಲ್ಲಿಂದ ನೀವು ಎತ್ತರಕ್ಕೆ ಹೋದ್ರೆ ಕಾಣ್ಲಿಕ್ಕೆ ಈಗ ಅಲ್ಲಿ ಹೋದ್ರೆ ನಿಮ್ಗೆ ಕಾಣ್ಲಿಕ್ಕೆ ಆ ಜಾಗ ಈಗೂ ಕೂಡ ಇದೆ. ಅಂತ ಒಂದು ಪವಿತ್ರ ಸ್ಥಳ ಅಂದ್ರೆ ಇಲ್ಲಿ ಬಾಂಧವ್ಯಕ್ಕೆ ಒಂದು ಏನ್ ಹೇಳ್ತಾರೆ, ಈ ವೈರಿಗಳು ಇಲ್ಲಿ ಬಹಳ ಕಡಿಮೆ. ಈ ದೇವಸ್ಥಾನಕ್ಕೆ ಒಂದು ವೈರಿಗಳಾಗುವಂತದ್ದಿಲ್ಲ, ಯಾವ್ದು ಪಕ್ಷ ಆಗಿರ್ಲಿ ಜಾತಿಗಳ ಇಲ್ಲಿ ಒಂದು ವೈರತ್ವವನ್ನು ವಿಷಯವೇ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಧರ್ಮದವರು ಬಂದು ಇಲ್ಲಿ ಕೂಡ ಆಚರಣೆ ಮಾಡುವಂತ ನಾವೆಲ್ಲ ಕಾಣ್ತಾ ಇದ್ದೇವೆ. ಇದೇ ಭಾಗದಲ್ಲಿ ಆಗಿರುವಂತ. ಹೌದು, ಇದೇ ಭಾಗದಲ್ಲಿ ಈಗ ಕೂಡ ಮನೆ ಇದೆ. ಅದು ಆ ಪಾಡ್ಯಾರ ಬೀಡು ಅಂತ ಹೇಳುವಂಥದ್ದು ಪ್ರವೀಣ್ ಕುಮಾರ್ ಅಂತ ಇದ್ದಾರೆ. ಆ ಟೈಮ್ನಲ್ಲಿ ಬಳ್ಳಾಳ ಅಂತ ಕರಿತೀವಿ. ಈಗ ಅವ್ರು ಪಡಿವಾಳ ಅವರ ಸರ್ನೇಮ್ಗಳು ಬರ್ತಾ ಇದೆ. ಆ ಜನ ಮನದ ಈಗಲೂ ಮನೆ ಇದೆ. ಅಲ್ಲಿ ಕೂಡ ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಕೂಡ ಪಿಲ್ಚಂಡಿ ಕಲ್ಲು ಅಂತ ಇದೆ ಇಲ್ಲಿ ಹತ್ತಿರದಲ್ಲಿ. ಆ ಪಿಲ್ಚಂಡಿ ಕಲ್ಲಿಗೆ ಕೂಡ ಬಂಡರ ಬರದವರ ಮನೆ ಇದೆ. ಇಂಥ ಒಂದು ವ್ಯವಸ್ಥೆ ನೀವು ಅಲ್ಲಿ ಹೋದ್ರೆ ಅದು ಕಾಣ್ಲಿಕ್ಕೆ ಸಿಗ್ತದೆ. ಅದು ಒಂದು ಗದ್ದೆ ತರ ಇದೆ. ಆ ಗದ್ದೆಯಲ್ಲಿ ಈಗಲೂ ಕೂಡ ಆ ಜಾಗ ಅದು ಈಗಲೂ ಕೂಡ ಉಳಿಸ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಏನಾದ್ರು ವಿಶೇಷ ಕಾರ್ಯಕ್ರಮಗಳೇನಾಗುತ್ತೆ? ಅಲ್ಲಿ ವರ್ಷ ಪ್ರತಿ ಸಂಕ್ರಾಂತಿ ಇಲ್ಲಿಯೇ ಆಗ್ತಾ ಉಂಟು. ಅಲ್ಲಿ ಕೂಡ ಅವರು ದೈವಕ್ಕೆ ನಮ್ಮ ತುಳುನಾಡ ಪ್ರಸಿದ್ಧಿ ಆಗಿದೆ. ರಾಜನ ದೇವಗಳು ಅವರಿಗೆ ಪ್ರತಿ ಸಂಕ್ರಾಂತಿಗೆ ಇದು ಒಂದು ಕಲ್ಲುಟಿ ಪಂಜರ್ಲಿದ್ರು ಕೂಡ ಅವರಿಗೆ ಸಂಕ್ರಾಂತಿ ಅಂತ ಪರ್ವ ಕೊಡುವಂತದ್ದು ಉಳಿಸ್ಕೊಂಡು ಬಂದಿದ್ದೇವೆ. ಅದು ಉಳಿಸ್ಕೊಂಡು ಬರಬೇಕು. ಅಂದ್ರೆ ಆವಾಗ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನ ನಾವು ಇನ್ನು ಮುಂದಿನ ಜನಾಂಗಕ್ಕೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಸಾಧ್ಯ ಆದ್ರೆ ಒಂದು 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಕೋಲವನ್ನ ಕೂಡ ನರ್ತನ ಸೇವೆಯನ್ನು ಕೂಡ ಮಾಡಬೇಕು. ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಅಲ್ಲಿ ಕುಟುಂಬಗಳು ಕಲಾಗಳು ನಿವಾರಣೆ ಆಗ್ತದೆ. ನಮ್ಮ ದೈವಗಳೇನು, ನಮ್ಮ ಕುಟುಂಬಗಳೇನು, ನಮ್ಮ ಸಂಬಂಧಿಕರು, ನಮ್ಮ ಸುತ್ತಮುತ್ತಲು ಇರುವಂತದ್ದು ಎಲ್ಲ ಅನುಭವಗಳನ್ನು ನಮ್ಮ ಮಕ್ಕಳಿಗೆ ಕೇಳಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಯಾವ್ದಂತ ಹೇಳಿದ್ರೆ ಅದು ನೇಮೋತ್ಸವ ಇಲ್ಲದೆ ಕೋಲ. ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಮತ್ತೆ ಆಗ್ಲೇ ಹೇಳಿದ್ರಿ, ಅನ್ನ ಸಂತರ್ಪಣೆ ಮೂಲಕ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಎಲ್ಲ ಏನ್ ದೋಷಗಳಿದ್ರು ದೂರ ಆದಾಗೆ ಹೊಸತ್ತು ಒಂದು ಕಟ್ಟಡ ಕೂಡ ಆಗ್ತದೆ. ಈಗ ಇಲ್ಲಿ ಪ್ರತಿ ಸಂಕ್ರಾಂತಿಗೆ 12 ಸಂಕ್ರಾಂತಿಗಳು ದೇವರಿಗೆ ಸೇವೆ, ವಿಶೇಷ ಸೇವೆಗಳು ನಡೀತವೆ. ಇಲ್ಲಿ ತುಂಬಾ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆಯನ್ನ ಮಾಡ್ಲಿಕ್ಕೆ ಬಯಸ್ತಾರೆ. ಈಗಲೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಅಲ್ಲಿ ಒಂದು ಟೆಂಪ್ರರಿ ವ್ಯವಸ್ಥೆ ಇತ್ತು ಇಷ್ಟಿನ ತನಕ. ಈಗ ಒಬ್ಬರು ದಾನಿಗಳು ಬಂದು ಇಲ್ಲ ಎಕ್ಸೆಲ್ ಕಾಲೇಜ್ನವ್ರು ಬಂದು ಇದನ್ನು ನಾನು ಮಾಡಿಕೊಡ್ತೇನೆ ಅಂತ ಅವರಿಗೆ ಕೊಂಡ ಕಾರಣಕ್ಕೆ ಪ್ರಕಾರವಾಗಿ ಅವರು ದೇವರ ಹರಕೆಯನ್ನು ಹೊತ್ತಿದ್ದಾರೆ. ಹಾಗಾಗಿ ಅವರು ಇದನ್ನು ಮಾಡಿಕೊಡ್ತಾ ಇದ್ದಾರೆ. ಪರ್ಮನೆಂಟ್ ಆಗಿ ಇಲ್ಲಿ ಅನ್ನ ಸಂತರ್ಪಣೆ ಒಂದು ಛತ್ರವನ್ನು ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. 12 ತಾರೀಕಿನೊಳಗೆ ಎಲ್ಲ ವ್ಯವಸ್ಥೆಗಳಾಗ್ತದೆ. 9ನೇ ತಾರೀಕಿನಿಂದ ನಮ್ದು ಹೊರಕಾಣಿಕೆ ಹೊರಡಲಿಕ್ಕಿದೆ ಅವರ ವಿಶೇಷ ರೀತಿಯಲ್ಲಿ. ಅಂದ್ರೆ ವಿಜೃಂಭಣೆ ಅಂತ ಹೇಳೋದಕ್ಕೆ ನಾನು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರ ವಿಜೃಂಭಣೆ ಹೇಗೆ ಆಗ್ತದೆ ಅಂತ ಕೇಳಿ ಎಲ್ಲರೂ ಭಕ್ತರು ಬಂದು ಸೇರಿದಾಗ ಅದೇ ಒಂದು ವಿಜೃಂಭಣೆ. ಅಷ್ಟು ಜನ ಸೇರಿದ್ರೆ ದೇವರ ಭಕ್ತಿ ಪೂರ್ವಕ ಅವ್ರಿಗೆ ಬಂದ್ರೆ ಅದೇ ಒಂದು ವಿಜೃಂಭಣೆ. ಒಳ್ಳೆ ರೀತಿಯಿಂದ ನಾವು ಆ ಕಾರ್ಯಕ್ರಮನ ಮಾಡ್ಬೇಕಂತ ದೇವರಲ್ಲಿ ಬೇಡಿಕೊಂಡಿದ್ದೇವೆ. 9 ತಾರೀಕಿನಿಂದ ಬೇರೆ ಬೇರೆ ಕಡೆಗಳಿಂದ ಮತ್ತೆ ಎಲ್ಲರೂ ಒಟ್ಟಾಗಿ ಒಂದೇ ಕಡೆಯಿಂದ ಸೇರಿಕೊಂಡು ಇಲ್ಲಿ ಶಕ್ತಿನಗರದಿಂದ ಅದು ದೇವರ ಹೊರಕಾಣಿಕೆ ಹೊರಡಲಿಕ್ಕೆ ಇದೆ. ಅಲ್ಲಿಂದ ಹೊರಗಣಿಗೆ ಬಂದು ಇಲ್ಲಿಗೆ ಸೇರ್ಲಿಕ್ಕಿದೆ. ಅದರ ಮುಂಚೆ ಇಲ್ಲಿ ಕಾರ್ಯಾಲಯದ ಉದ್ಘಾಟನೆ ಇದೆ. ರಾಜೇಶ್ ಶೆಟ್ಟಿ ನವಶಕ್ತಿ ಅವರು ಅದನ್ನ ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ. ತದನಂತರವಾಗಿ ಅಜಿಲ ಸೀಮೆ ಅಂತ ಹೇಳ್ತಾರೆ. ಅಜಿಲ ಸೀಮೆ ಅಂದ್ರೆ ನಮ್ಮ ಈ ದೇವಾಲಯದ ಹಿಂದೆ ಬರುವಂತದ್ದೇ ಒಂದು ಸೀಮೆ, ಒಂದು ಅಜಿಲರು, ಅರಸೀಮನ ಎಲ್ಲ ಅದರಲ್ಲಿ ಬರ್ತದೆ. ಆ ಅಜಿಲ ಸೀಮೆಯವರು ಆ ಮನೆತನವನ್ನು, ರಾಜತನ ಮನೆತನ ಉಳಿಸ್ಕೊಂಡು ಬಂದಿದ್ದಾರೆ. ಅವರ ಮುಖ್ಯಂತರವಾಗಿ ಪದ್ಮಶ್ರೀ ಅಜಿಲರು ಅವರು ಈ ಕಾರ್ಯಾಲಯ ಇದು ಉಗ್ರಾಣ ಮುಹೂರ್ತವನ್ನು ಮಾಡ್ಲಿಕ್ಕಿದ್ದಾರೆ. ತದನಂತರ ನಡೆಯುವಂತ ಸಭಾ ಕಾರ್ಯಕ್ರಮ ದೈವದ ಒಂದು ಪ್ರಧಾನ ದೈವ ಮತ್ತು ದೇವಸ್ಥಾನ ಇದೆ. ಅದು ಧರ್ಮಸ್ಥಳ ಅಂತ ಎರಡನ್ನು ಒಳಗೊಂಡಂತ ಒಂದು ದೇವಸ್ಥಾನ. ಅಲ್ಲಿ ಕೂಡ ಹಾಗೆ ಯಾವುದೇ ಜಾತಿ ಸೀಮಿತ ಒಳಗಡೆ ದೇವಸ್ಥಾನ ಇರುವುದು ಅಂತ ಕೇಳಿದ್ರೆ ಧರ್ಮಸ್ಥಳ. ಅದಕ್ಕೆ ಬೇಕಾದಷ್ಟು ಒಂದು ಇತಿಹಾಸಗಳಿದೆ. ದೇವರನ್ನು ತಂದಂತ ಯಾರು ಅಂತ ಕೇಳಿದ್ರೆ ದೈವ ತಂದಂತ, ಅಣ್ಣಪ್ಪ ತಂದಂತ. ಆ ಕ್ಷೇತ್ರದಿಂದ
ಹರ್ಷೇಂದ್ರ ಕುಮಾರ್ ಅವರು ಬಂದು ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇನ್ನು ಬೇರೆ ಬೇರೆ 5 ದಿವಸಗಳ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಶ್ರದ್ಧೆಗೆ ಒತ್ತುಕೊಂಡು ಮಾಡುವಂತಹ ಕಾರ್ಯಕ್ರಮಗಳು. ಧಾರ್ಮಿಕ ಪ್ರವಚನ ಯಾವುದು ಅಂತ ಕೇಳಿದ್ರೆ ದೈವದ ಸಂಬಂಧಪಟ್ಟಂತೆ ಒಂದು ಧಾರ್ಮಿಕ ಪ್ರವಚನ ಮಾಡುವಂಥ ಇಲ್ಲಿ ಎಲ್ಲ ಯಾರೆಲ್ಲ ಏನಂತ ಧಾರ್ಮಿಕ ಭಾಷಣ ಅವರನ್ನು ಹಾಕಿಕೊಂಡಿದ್ದೇವೆ. ಯಾಕಂತಂದ್ರೆ ದೈವದ ಇನ್ನಷ್ಟು ತಿಳಿಯಲಿ ಅಂತ. ಯಾರು ಇದು ಏನಂತ ಕೇಳಿದ್ರೆ ಸಮುದ್ರ ಮಂಥನ ಇದ್ದಾಗ ಅದು ಎಷ್ಟು ನಿಮ್ಗೆ ಕೇಳಲಿಕ್ಕೆ ಅಷ್ಟು ನೀವು ಅದರಿಂದ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಅಂದ್ರೆ ಅನ್ನ ಸಂತರ್ಪಣೆ ಅಂದ್ರೆ 12 ವರ್ಷಗಳಿಂದ ಇಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇತ್ತು. ಇದರ ಇತಿಹಾಸ ಹೇಗಿತ್ತು ಅಂತ ಕೇಳಿದ್ರೆ ಅನ್ನ ಸಂತರ್ಪಣೆ ಇದು ಜೈನ ಮನೆತನಕ್ಕೆ ಒಂದು ತರವಾಗಿ ಒಳಗೊಂಡಿದ್ರು ಕೂಡ ಅವ್ರದ್ದೊಂದು ಆಹಾರ ಪದ್ಧತಿ ಇತ್ತು. ಏನಂತ ಹೇಳಿದ್ರೆ ಫಲಾಹಾರ ಅಂತ ಹೇಳ್ತಾರೆ. ನಾವು ಅನ್ನ ಸಂತರ್ಪಣೆ ಅಂತ ಹೇಳ್ತೀವಿ. ಎರಡಕ್ಕೂ ವ್ಯತ್ಯಾಸಗಳಿದೆ. ಅದರಲ್ಲಿ ಅನ್ನ ಇರುವುದಿಲ್ಲ, ಇದರಲ್ಲಿ ಬೇರೆ ಬೇರೆ ತಿಂಡಿ ಬಗೆಗಳು ಇರ್ತದೆ. ಅಲ್ಲಿ ಬರುವಾಗ ಏನಾಗ್ತದೆ ಅಂತ ಭಕ್ತರಿಗೆ ಅವ್ರಿಗೆ ಬೇರೆ ನಮ್ಗೆ ಬೇರೆ ಅಂತ ಆಗ್ತದೆ. ಹಾಗೆ ಆದ ಪ್ರತಿಭೆ ಬೇಡ, ಏನೆಲ್ಲ ಉಂಟು ಅದು ಎಲ್ರಿಗೂ ಸಿಗುವಂತಾಗ್ಲಿ. ಫಲಾಹಾರವಿರ್ತದೆ, ಅನ್ನ ಸಂತರ್ಪಣೆ, ಅದು ಊಟದ ವ್ಯವಸ್ಥೆ ಇದೆ. 12 ವರ್ಷದ ಅದೇ ರೀತಿಯಲ್ಲಿ ನಾವು ಮಾಡಿಕೊಂಡು ಇನ್ನು ಕೂಡ ಅದು ಅದೇ ರೀತಿಯಲ್ಲಿ ಮುಂದುವರಿಸ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಟ್ಟಾರೆಯಾಗಿ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾರೆ, ನಮ್ಗೆ ಇಷ್ಟು ಈಗ ಒಂದು ನ್ಯಾಯ ಪೈಸೆ ಖರ್ಚಿಲ್ಲದ ಕೂಡ ಈ ಕಾರ್ಯಕ್ರಮ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಭಕ್ತರಿದ್ದಾರೆ ಇಲ್ಲಿ, ಅಷ್ಟು ಚಂದವಾಗಿ. ಅಂದ್ರೆ ಚಿಕ್ಕದಿಂದ ದೊಡ್ಡ ಒಂದು ಹೆಂಗಸನ್ನ ಇಲ್ಲಿ ಯಾರೋ ಕರ್ಕೊಂಡು ಹೋಗುವಾಗ ನಮ್ಮ ದ್ವಾರ ಅಂತ ಹೇಳಿ ದ್ವಾರದ ಮುಂದೆ ಹೋಗುವಾಗ ಅವ್ರು ಬೇಡಿಕೊಂಡು ರಕ್ಷಣೆ ಮಾಡುವಂಥದ್ದು. ಯಾರವರ ಅಪಹರಣ ಮಾಡಿಕೊಂಡು ಹೋಗ್ತಾರೆ ಅವ್ರು ಕೂಡ್ಲು ಬಿಟ್ಟರು ಎಂತಂದು ಹೆಂಗಸಿಗೂ ಗೊತ್ತಿಲ್ಲ. ಆ ಹೆಂಗಸು ಬಂದಿದ್ದು ಕೂಗಿ ಇಲ್ಲಿ ಒಂದು ಓಲಗ ಸೇವೆಯನ್ನೇ ಮಾಡಿತ್ತು. ಈ ದೇವ್ರಿಗೆ ಏನು ಸೇವೆ, ಏನ್ ಬಗ್ಗೆ ಸೇವೆ ಕೊಡ್ಲಿ ಅಂತ ಹೇಳಿದಾಗ ನಾವು ಓಲಗ ಸೇವೆ ಮಾಡಿಸ್ತೇವೆ ಅಂತ ಬ್ಯಾಂಡ್ ದೇವರಿಗೆ ಸೇವೆ. ಒಂದು 1 ವರ್ಷದಲ್ಲಿ ಇಲ್ಲಿ 2 ಜೊತೆ ಬ್ಯಾಂಡ್ಗಳು, ಅಂದ್ರೆ ಒಂದು ಅವರ ಸೇವೆ ಬ್ಯಾಂಡ್ಗಳು. ಅದು ಯಾಕೆ ಅಂತ ಕೇಳಿದ್ರೆ ಅವರ ಆ ಸಮಯದಲ್ಲಿ ದೇವರ ರಕ್ಷಣೆ ಮಾಡಿದೋಸ್ಕರ ಅವರಿಗೆ ಕೊಟ್ಟಂದ್ರೆ ಹೆಂಗಸರು ಈಗಲೂ ಬರ್ತಾ ಇದ್ದಾರೆ. ಇಂಥ ಅನೇಕ ಉದಾಹರಣೆ ನೀವು ಹೇಳಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಕೆಲವು ವಸ್ತುಗಳನ್ನು ಜನರಿಗೆ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ ಪಬ್ಲಿಕ್ನ ಮುಂದೆ. ಇನ್ನು ಕೆಲವರು ಹೇಳದೆ ಬಂದು ಮಾಡುವಂಥದ್ದಿದೆ. ಅದು ಯಾವಾಗ ನಮ್ಗೆ ಯಾವ ಕಂಡು ಬರ್ತದೆ, ಇಂಥ ಧಾರ್ಮಿಕ ಕೆಲಸಗಳು ದಿನೋತ್ತರ ಆಗುವಾಗ ಹಣ ಬರುವಂಥದ್ದು ತನ್ನಷ್ಟಿಗೆ ಬರ್ತಾರೆ. ನಾವು ಒಬ್ಬರು ಬಾವಿಯನ್ನ ತೋಡ್ತಾ ಇದ್ದಾರೆ ಇಲ್ಲಿ. ಆ ಬಾವಿಯನ್ನು ಕೂಡ ಕೊಟ್ಟವರು ಹೊರಗಡೆದ್ದು ಎಲ್ಲದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳಾಗಿದೆ. ಈಗ ರಾಜಕೀಯದಿಂದಲೂ ಹಾಗೆ ಎಲ್ಲ ಕಡೆಯಿಂದ ಕೂಡ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ. ನಮ್ಗೆ ಅಂತಲ್ಲ, ದೈವದ ಬಗ್ಗೆ ಅಷ್ಟು ಅಪಾರ ನಂಬಿಕೆ ಇದರಿಂದ ಕಾಂಗ್ರೆಸ್ನವರು, ಬಿಜೆಪಿಯವರು, ಯಾವ ಪಕ್ಷ ಇದ್ರು ಕೂಡ, ಇವರು ಮುಸ್ಲಿಮರು ಕೂಡ ಯಾರು ಕೂಡ ಇಲ್ಲಿ ಬಂದು ದೇವರಿಗೆ ಅಡ್ಡ ಹೊರದೆ ಹೊರತು ಯಾವುದೇ ರೀತಿಯ ಚಕಾರವನ್ನು ಎತ್ತುವುದಿಲ್ಲ. ಈಗ ನೀವು ಬರಬೇಕಾದ್ರೆ ಇಲ್ಲಿ ಬರಂತ ರೋಡ್ಗಳು, ಈ ರೋಡ್ಗಳು ಕೂಡ ಅದು ಆಗ್ತಾ ಇದೆ. ರೋಡ್ಗಳು ಕೂಡ ಬಹಳ ಬೇಗ ಇದು ರೋಡ್ ಆಗಿ ನಮ್ಗೆ ಕುಂಭ ಕಲಶಾಭಿಷೇಕಕ್ಕೆ ಇದು ನಡೀಲಿಕ್ಕಿದೆ. ಬ್ರಹ್ಮಕಲಶ ಅಂತ ಹೇಳುದಿಲ್ಲ, ಬ್ರಹ್ಮಕಲಶಕ್ಕಾದ ದೇವರಿಗೆ ಮಾತ್ರ ಕುಂಭ ಕಲಶಾಭಿಷೇಕ. ಅದು ಕೂಡ ಇಲ್ಲಿ ದೇವರ ಮೂರ್ತಿ ಇದೆ. ಅದಕ್ಕೋಸ್ಕರವಾಗಿ ಕುಂಭ ಕಲಶ ಅಂತ ಹೇಳಿದ್ರೆ ಅದೇ ಒಂದು ನೀವು ನೋಡ್ಲಿಕ್ಕೆ ಇರ್ಬೋದು. ಬ್ರಹ್ಮಕಲಶ ಅಂದ್ರೆ ಏನು, ನನಗೆ ಅದರ ಬಗ್ಗೆ ವೈದಿಕ ವಿಧಾನ ಗೊತ್ತು. ನಾನು ನೋಡಿದಂತೆ ದೊಡ್ಡ ಕಲಶವನ್ನು ಇಡ್ತಾರೆ, ಅದಕ್ಕೆ ವಿಧಾನಗಳಿರ್ತವೆ. ಅದು ಸುತ್ತಮುತ್ತ ಏನು ದವಸ ದಾನಗಳನ್ನು ಬಿತ್ತಿ ಇಡ್ತಾರೆ. ಅದು ಆಮೇಲೆ ಅದನ್ನು ದೇವರ ಸುತ್ತ ಇಡುವುದನ್ನು ನೋಡಿದಿರಿ ನೀವು. ಅದಕ್ಕೆ ಬೇರೆ ಬೇರೆ ಪ್ರತೀಕಗಳಿದೆ. ಆ ಕಲಶವನ್ನ ತಂದು ದೇವರಿಗೆ ಧಾರೆ ಎರೆಯುವಂಥದ್ದು ಮಾತ್ರ, ಅಭಿಷೇಕ ಮಾಡುವಂಥದ್ದು ಮಾತ್ರ ಅದಕ್ಕೆ ಅಭಿಷೇಕ. ಅದು ಒಂದಾದ್ರೆ ಬ್ರಹ್ಮಕಲಶ ಆಗುವಂಥದ್ದು ದೇವರುಗಳಿಗೆ ಕುಂಭ ಕಲಶಾಭಿಷೇಕ ಅಂದ್ರೆ ಶುದ್ಧೀಕರಣವಾದ ರೀತಿಯಲ್ಲಿ ಮಾಡ್ತಾರೆ. ಎಲ್ಲಿ ಕೂಡ ಭಜನೆ ಮಂದಿರಗಳಿಗೆ ಅದು ಇನ್ನಿತರ ಕೊಠೆಟ್ಟಲ್ಲಿ ಇಂಥ ಧಾರ್ಮಿಕ ವಿಧಿ ಇಲ್ಲ. ಅದಕ್ಕೆ ಬಹಳ ಸ್ಪಷ್ಟವಾಗಿ ದೈವಕ್ಕೆ ಆಗುವಂಥದ್ದು ಕುಂಭ ಕಲಶಾಭಿಷೇಕ. ಅದು ಯಾವ ರೀತಿ ಇರುತ್ತೆ ಅಂತ ಅಲ್ಲ, ವಿಧಾನಗಳು ಒಂದೇ ಇರ್ತದೆ. ಅದರ ಬಗ್ಗೆ ಅರ್ಚಕರು ತಮ್ಗೆ ಅದರ ಬಗ್ಗೆ ಒಂದು ವಿಶೇಷವಾಗಿ ಮಾಹಿತಿ ನೀಡಲಿಕ್ಕೆ ಸಾಕು. ನನಗೆ ಅದರ ಬಗ್ಗೆ ವಿಶೇಷವಾಗಿ ಏನು ಗೊತ್ತಿಲ್ಲ. ಆದ್ರೆ ಅವರಿಂದ ತಿಳಿದುಕೊಂಡು ಬಂದದ್ದು ಅಂತ ಕೇಳಿದ್ರೆ ಈ ರೀತಿಯಾಗಿ ಅದು ಆ ವೈದಿಕರಿಂದ ಅಷ್ಟಮಗಳ ಪ್ರಶ್ನೆಯಲ್ಲಿ ಏನೆಲ್ಲ ಬರ್ತದೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಪ್ರಶ್ನೆ ಚಿಂತನೆ ಮಾಡುದೇ ಅದಕ್ಕೆ ಪ್ರಶ್ನೆ ಹಾಕ್ಬೇಕು. ನಾವು ಚಿಂತನೆ ಮಾಡಿ ನಮ್ಗೆ ಅದರ ವ್ಯವಸ್ಥೆಗಳು ಮುಂದೆ ಹೇಗೆ ನಡಬೇಕು ಅಂತ ಹೇಳುವಂಥದ್ದು ವೈದಿಕ ವಿಧಾನಗಳು. ಅದನ್ನು ಚಾಚು ತಪ್ಪದೆ ಮಾಡಬೇಕು ಒಪ್ಪಿಕೊಂಡ ಮೇಲೆ. ಒಂದು ವೇಳೆ ಒಪ್ಪಿಕೊಳ್ಳದೆ ಆವತ್ತೇ ಹೇಳ್ಬೇಕು, ಇಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಅಂದ್ರೆ ಅದಕ್ಕೆ ದೈವಗಳು ಅದಕ್ಕೆ ಅನುಗ್ರಹವನ್ನ ಮಾಡ್ತದೆ. ಯಾವುದು ತಪ್ಪು ಹಾಗಾಗಿ ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿಯೇ ಕೇಳಿಕೊಳ್ಬೇಕು ದೈವದ ಹತ್ರ. ನಮ್ಗೆ ಯಾವಾಗ ಇನ್ನೂ ಒಂದು 10 ವರ್ಷ ಟೈಮ್ ಸಿಕ್ಲಿಕ್ಕೆ ಸಾಕು, ನಿಮ್ಗೆ ದೈವದ ಅನುಗ್ರಹ ಇರ್ತದೆ. ಅದಕ್ಕೆ ಅದನ್ನ ಪ್ರಶ್ನೆ ಮಾಡುವವರು ಕೂಡ ಅಷ್ಟು ಕರೆಕ್ಟ್ ಆಗಿ ಪ್ರಶ್ನೆ ಮಾಡಿಕೊಂಡು ಇನ್ನೊಂದು ಗೊಂದಲ ಆಗದ ರೀತಿಯಾಗಿ ಮಾಡ್ಬೇಕು. ಅಲ್ಲಿ ಒಪ್ಪಿಕೊಂಡ ಮೇಲೆ ಇದು ಒಬ್ಬರದ್ದು ಅಂತಲ್ಲ, ಎಲ್ಲ ಊರಿಗೆ ಸಂಬಂಧಪಟ್ಟದ್ದು. ಚಾಚು ತಪ್ಪದೆ ಮಾಡ್ಬೇಕು. ತಪ್ಪಿದ್ರೆ ಮತ್ತೆ ಎಲ್ಲ ಊರಿಗೆ ದೋಷ. ಅದು ಊರಿಗೆ ದೋಷ ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಈಗ ತೋಟಕ್ಕೆ ಏನಾದ್ರು ಅನಾರೋಗ್ಯ ಬರುವಂತದ್ದು, ಈಗ ಅಲ್ಲಿ ದನಗಳಿಗೆ ಬರುವಂಥದ್ದು, ತುಂಬಾ ರೀತಿಯಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಇರ್ತದೆ. ಯಾಕೆ ಆ ರೀತಿಯಲ್ಲಿ ಯಾವುದೇ ಗೊಂದಲ ಆಗಬಾರ್ದು. ಒಳ್ಳೆ ರೀತಿಯಲ್ಲಿ ದೇವರಿಗೆ ಅದು ಸಮರ್ಪಣೆ ಆಗಬೇಕು. ಭಕ್ತಿಯೇ ಪ್ರಧಾನ ಇಲ್ಲಿ.
ಏನು ತರದಿದ್ರು ನೀವು ಹೇಳ್ತಾರ ಕೆಪ್ಪಲಪ್ಪು ನೀವು ಇದಕ್ಕೆ ಫೋಟೋ ಕೆಪ್ಪಲಪ್ಪು ಅಂತ ಅದು ಹಾಗೆ ಹೇಳುದು. ಪ್ರಕೃತಿದತ್ತಾದಂತ ವಿಷಯವನ್ನು ಒಂದು ದೇವರಿಗೆ ಸಮರ್ಪಣೆ ಮಾಡಿದ್ರೆ ದೇವರು ಪ್ರಸನ್ನರಾಗ್ತಾರೆ. ಇಲ್ಲಿ ಭಕ್ತಿಯೇ ಮುಖ್ಯ ಬಿಟ್ಟರೆ ಬೇರೆ ಯಾವುದೂ ವಿಷಯ ಇಲ್ಲ ಇಲ್ಲಿ. ಹಾಗೆ ಎಲ್ಲರೂ ಭಕ್ತರು ಅದೇ ರೀತಿಯಲ್ಲಿ ನಡೆಸ್ಕೊಳ್ಬೇಕಂತ ನಮ್ಮ ಪ್ರಾರ್ಥನೆ. ಒಂದು ಕೇಳಲಿಕ್ಕೆ ಮರ್ತೋಯ್ತು, ಇದೊಂದು ದೇವಸ್ಥಾನ ಆಗಿದೆ. ನೀವು ಆರಂಭದಲ್ಲಿ ಇದ್ದಾಗ ಯಾವುದೂ ಇರ್ಲಿಲ್ಲ, ಒಂದು ಹಾಸುಕಲ್ಲು ಮಾತ್ರ ಇತ್ತು, ಒಂದು ಕಲ್ಲು ಮಾತ್ರ ಇತ್ತು. ಇದು ಯಾವಾಗ ಆಯ್ತು ಮತ್ತೆ ಇದ್ರ ವಿಷಯ? ಇದು 13 ವರ್ಷ ಆಗ್ತಾ ಬಂತು ಈಗ. ಅಂದ್ರೆ ನನಗೆ 12 ವರ್ಷದ ಮುಂಚೆ ನನ್ನ ಮಾತು ಹೇಳಿದ್ನು. ನನಗೆ ಈ ತರದೊಂದು ಏನಾದ್ರು ದೇವರಿಗೆ ಒಂದು ಮಾಡಬೇಕು ಅಂತ ಒಂದು ಮನಸ್ಸಂಕಲ್ಪ ಬಂದಾಗ ಅದರ 4 ದಿವಸ ಬಿಟ್ಟು ನಮ್ಮ ಮನೆಯಲ್ಲಿ ಕೋಲ ಇತ್ತು. ಇಲ್ಲಿನ ಆಡಳಿತ ಸುಖೇಶ್ ಕುಮಾರ್ ಅವರು ನಂಗೆ ಮನೆಗೆ ಬಂದಾಗ ನನ್ನ ವ್ಯಾಖ್ಯಾನವ್ರಿಗೆ ತೋಡಿಕೊಂಡೆ ನಾನು, ಹೀಗೆ ನಿಮಗೆ ಒಂದು ಉಂಟು ಮಾರ್ರೆ ಮಾಡುವನಂತ. ಅವರತ್ತು ಎಲ್ಲಿ ನಮ್ಮ ಹತ್ರ ಇಲ್ಲ ಮಾಡಿದಾಗ ಆಗ ಆ ಟೈಮಲ್ಲಿ ಚಿಕ್ಕಂದಿನ ರೀತಿಯಲ್ಲಿ ಇದನ್ನು ಒಂದು ಮಾಡುವಂಥ ಅವಕಾಶ ನನಗೆ ಯಾವಾಗಲೂ ಸಿಕ್ಕಿತ್ತು ನನಗೆ. ಅದೆಲ್ಲ ದೇವರ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಿಂದ ಯಾರಿಂದ ಏನೂ ಆಗುದಿಲ್ಲ, ಯಾರು ಏನು ಮಾಡಿದ್ರು ಈ ಜಗತ್ತಲ್ಲಿ ದೇವರೇ ಪ್ರೇರಣೆ ಕೊಡುವಂಥದ್ದು. ಕೆಟ್ಟದಾಗಲಿ ಒಳ್ಳೆದಾಗಲಿ, ಕೆಟ್ಟದ್ದು ಮಾಡಿದ್ರು ದೇವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಅವನ ಮನಸ್ಥಿತಿಯಲ್ಲಿ ಇರ್ತದೆ. ಅದು ನಿಮ್ಮ ಯಾವುದೇ ಮನೋಭಾವನೆ ಬಂದರೂ ಅದು ದೇವಸ್ಥಾನಕ್ಕೆ ಒಳ್ಳೆಯಾಗೋ ರೀತಿಯಲ್ಲಿ, ಊರು ಒಳ್ಳೆಯಾಗೋ ರೀತಿಯಲ್ಲಿ ನಿಮ್ಮ ಯಾವುದೇ ಮನೋಭಾವಗಳು ಇರಬೇಕು. ನನ್ನದು ನಾನು ಅಂತ ಇರಬಾರ್ದು. ಏನಿದ್ದು ನಾನು ಇದ್ರೂ ಕೂಡ ಅದು ದೇವಸ್ಥಾನ ಒಳಗಾಗಿ ಊರಿನ ಏಳಿಗೆ ಇದ್ರೆ ಅಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ನೀವು ಆಗ್ಲೇ ಹೇಳಿದ್ರಿ, ಇಲ್ಲಿ ಬಂದ ಸಂದರ್ಭದಲ್ಲಿ ಒಂದು ಹಾಸುಗಲ್ಲು ಮತ್ತೆ ಒಂದು ದಂಬೆ ಇತ್ತು, ಅದರಲ್ಲೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಈಗ ಜೀರ್ಣೋದ್ಧಾರ ಆಗ್ತಾ ಇದೆ, ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ತಂದನ್ನು ಇಟ್ಟಿದ್ದೇವೆ. ಇದು ನಾಳ್ದು ಬ್ರಹ್ಮಗಳ ಸಾವಿರ ಆಗುವ ಸಂದರ್ಭದಲ್ಲಿ ಅದನ್ನು ನಾವು ಪ್ರದರ್ಶನಕ್ಕೆ ದೇವರ ಎಲ್ಲ ಮುಂದೆ ಭಕ್ತಾದಿಗಳಿಗೆ ನೋಡ್ಲಿಕ್ಕೆ ಅದನ್ನು ಇಡ್ತೇವೆ. ಅದನ್ನು ಏನಂತ ಕೇಳಿದ್ರೆ ಇದರ ಬುಡದಲ್ಲಿ ಈ ಸೀಳನ್ನು ಅರ್ಪಣೆ ಮಾಡುವಂಥದ್ದು ದೇವರಿಗೆ ನಡೀತಾ ಇತ್ತು. ಅದರಲ್ಲಿ ಎಲ್ಲ ಬೇರೆ ಕುರುಗಳು ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತ, ಸೂರ್ಯಚಂದ್ರದ ಅದರಲ್ಲಿ ನಿಶಾನೆಗಳಿದೆ. ಮುಂದಿನ ಕಾಲದಲ್ಲಿ ಯಾವುದು ಕೂಡ ದೈವಕ್ಕೆ ಸಮರ್ಪಣೆ ಆಗುವಾಗ ಅದರಲ್ಲಿ ನಿಶಾನೆ ಯಾವುದು ಅಂತ ಕೇಳಿದ್ರೆ ಸೂರ್ಯ ಮತ್ತು ಚಂದ್ರರು. ಅದು ಕೂಡ ನಾವು ತುಳುನಾಡಿನ ಸಂಕೇತ. ಇವಾಗ ಕೂಡ ತುಳುನಾಡ ಬಾವುಟ ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ನೀವು ಕಾಣ್ಲಿಕ್ಕೆ ಸಿಗ್ತದೆ, ಕೆಂಪು ಬಾವುಟ. ಹೌದು, ಅದರಲ್ಲೆಲ್ಲ ಇರ್ತದೆ. ಅದು ಆ ಕುರುಗಳನ್ನು ನಾವು ಇಟ್ಟಿದ್ದೇವೆ. ಇನ್ನು ಅದನ್ನ ಇದಕ್ಕೆ ಅದು ಯಾವ್ದಾದ್ರು ಧಾರ್ಮಿಕತೆ ಇದೆಯಾ ಅಂತ ಹೇಳುದಲ್ಲ, ಆ ಟೈಮ್ನ ಕುರುಗಳಿದು. ಅದನ್ನ ನೋಡ್ಲಿಕ್ಕೆ ನಾವು ಅದನ್ನ ಇಡ್ತೇವೆ. ಈಗ ಜೀರ್ಣೋದ್ಧಾರ ಆಗ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಅದನ್ನ ತಂದು ಇಟ್ಟಿದ್ದೇವೆ. ಇದು ಹೇಗ್ ಬಂತು ಅನ್ನುವಂಥದ್ದು ಏನಾದ್ರು ಗೊತ್ತಿದೆಯಾ? ಇಲ್ಲ, ಅದರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಆಗಿನ ಕಾಲದಲ್ಲಿ ಒಂದು ಕಲ್ಲನ್ನು ಇಟ್ಟಿಡ್ಬೋದು. ಅಂದ್ರೆ ದೇವರಿಗೆ ದೇವರು ಇರುವಂತ ಕಲ್ಲು ಬೇರೆ, ಹರಕೆ ಹಾಕುವಂತ ಸ್ಥಳ ಬೇರೆ. ಆ ಶುದ್ಧೀಕರಣಕ್ಕೋಸ್ಕರ ಆ ಟೈಮ್ ಇಟ್ಟು ಆ ಕಲ್ಲು ಈಗ ಉಳ್ಕೊಂಡಿದೆ. ನಮ್ಗೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ಏನೋ ವ್ಯವಸ್ಥೆಗಳು ಎಲ್ಲೆಲ್ಲಿ ಅದನ್ನ ಜೀವನದ ಸಂದರ್ಭದಲ್ಲಿ ಅಡಿಗೆ ಏನಾದರೂ ಆಗ್ತದೆ, ಉಳಿಸಿಕೊಂಡಿದೆ. ಅದನ್ನ ನಾವು ಪರ್ಮನೆಂಟ್ ಆಗಿ ಉಳಿಸಿಕೊಂಡ ವ್ಯವಸ್ಥೆಯನ್ನು ನಾವು ಮಾಡ್ಲಿಕ್ಕಿದೆ. ಅದ್ರ ಬರಹಳಿದ್ದು ಅದನ್ನು ಓದಲಿಕ್ಕೆ ನಮ್ಗೆ ಬರೋದಿಲ್ಲ, ಅದು ಎಂಥದ್ದು ಬರ್ದಿದೆ ಅದರಲ್ಲಿ. ಬಟ್ ಏನು ಅಂತೇಳಿ ನನಗೆ ಅದರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಓಡಿನಲ್ಲಿ ಓಡುವಾಗ ಅದು ಆಗಿನ ಕಾಲದಲ್ಲಿ ಲಿಪಿಯಲ್ಲಿ ಒಂದು ಕಲ್ಲು ಸಿಕ್ಕಿದೆ, ಅದನ್ನು ಕೂಡ ನಾವು ಇಟ್ಟಿದ್ದೇವೆ. ಅದಂತ ಕೇಳಿದ್ರೆ ಅದನ್ನು ಓದುವವರು ಬೇರೆ ಏನೇ ಇರ್ತದೆ, ಅದ್ರಲ್ಲಿ ಏನು ಬರ್ದಿದ್ರು ಕೂಡ ಅದರಲ್ಲಿ ಕುರುಹುಗಳಿದೆ. ಆ ಕುರುಹುಗಳನ್ನು ನಾವು ಇಡ್ತೇವೆ. ಆರಂಭದಲ್ಲಿ ಬಂದಂತ ಸಂದರ್ಭ ಇಲ್ಲಿ ಅದೇ ಇತ್ತು, ಅದಿತ್ತು. ಅದು ಅಲ್ಲಿ ಇದ್ದದ್ದು. ಅದು ಅದ್ರ ಬುಡಕ್ಕೆ ನಾವೆಲ್ಲ ಈಗೇನು ಕೊಡಿಮರ ಅಂತ ನಾವು ನೋಡ್ತಾ ಇದ್ದೇವೆ, ಆ ಜಾಗದಲ್ಲಿ ಈ ಕಲ್ಲಿತ್ತು ಅವಾಗ. ಆ ಕಲ್ಲನ್ನು ಉಳಿಸಿಕೊಂಡಿದೆ. ಮುಂದಿನ ಕಾಲಕ್ಕೆ ಅದನ್ನು ಹಸ್ತಾಂತರವನ್ನ ಅಂದ್ರೆ ಜನರಿಗೆ ನೋಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಇದು ಇಡ್ಲೇಬೇಕಾಗುತ್ತೆ ಅಂತ ಅಲ್ವಾ? ಯಾಕೆಂತ ಹೇಳಿದ್ರೆ ಮುಂದಿನ ಜನಾಂಗಕ್ಕೆ ತೋರಿಸ್ಕೊಡ್ಲಿಕ್ಕೆ. ಹೌದು, ಹೇಗಂತ ಕೇಳಿದ್ರೆ ಪ್ರತಿಯೊಂದು ಒಂದು ವಸ್ತು ಇಡ್ಲಿಕ್ಕೆ ಒಂದು ಜಾಗ ಅಂತ ಬೇಕು. ಆ ಟೈಮ್ ಅದನ್ನು ಮಾಡಿರ್ಬೋದು. ಈಗ ಕೊಡಿಮರ ಅಂತ ಆಗಿದೆ, ಕೊಡಿಮರದ ಬುಡದಲ್ಲಿ ನಾವೆಲ್ಲ ಇಡ್ತೇವೆ ಅದನ್ನು. ಕಾಲಕ್ರಮೇಣಕ್ಕೆ ಆಧುನಿಕ ಯುಗ ಬಂದಾಗ ಏನೆಲ್ಲ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡ್ಬೇಕು ನಾವು. ಒಳ್ಳೆದನ್ನ ಯಾವತ್ತೂ ಕೂಡ ನಮ್ಮ ತಗೊಳ್ಳೋದೇನು ತಪ್ಪೇನಲ್ಲ ಅದು. ಆದ್ರೆ ಅದು ಹಿಂದಿನ ಏನು ಧಾರ್ಮಿಕತೆ ಅದಕ್ಕೆ ತೊಂದರೆ ಎಲ್ಲ ಬರಬಾರ್ದು. ಆ ರೀತಿಯಲ್ಲಿ ಅದನ್ನು ಉಳಿಸಿಕೊಂಡು ಹೋಗೋದಕ್ಕೆ ಏನು ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗೆ ಅದಕ್ಕೆ ವೈದಿಕರು ಏನು ಹೇಳ್ತಾರೆ, ತಾಂತ್ರಿಕವಾಗಿ ಏನು ಹೇಳ್ತಾರೆ ಅದ್ರ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೇವೆ. ಕಾರ್ಣಿಕದ ಕಲ್ಲು ಆ ತರದೇನಾಗಿ ಅಲ್ಲ, ಅದನ್ನ ಮುಟ್ಟಬಾರ್ದು, ಅಂತದ್ದೇನಿಲ್ಲ. 9ನೇ ತಾರೀಕಿಂದ ಬ್ರಹ್ಮಕಲಶೋತ್ಸವ, ಬ್ರಹ್ಮ ಕುಂಭ ಕಲಶಾಭಿಷೇಕ. ಹೌದು, ಬ್ರಹ್ಮಕಲಶೋತ್ಸವ ಅಂತ ಹೇಳಲಿಕ್ಕೆ ಇಲ್ಲ, ದೈವಗಳಿಗೆ ಇಲ್ಲ ಅಂತ ನನ್ನ ಭಾವನೆ. ಅದು ಆರಂಭ ಆಗ್ಲಿಕ್ಕಿದೆ. ಹೌದು, ಜನಗಳು ಬರ್ತಾ ಇದ್ದಾರೆ. ನೀವು ಹೇಳಿದಾಗೆ ಕಾರ್ಣಿಕ ಇರೋದ್ರಿಂದ ಅವರವರಿಗೆ ಭಕ್ತಿಗೆ ಭಾರಿ ತಾಕಿರೋದ್ರಿಂದ ಎಲ್ಲ ಬರ್ತಾರೆ ಅನ್ನುವಂಥದ್ದು. ಹೇಗೆ ಅದು 9ನೇ ತಾರೀಕಿಗೆ ಹೊರ ಕಾಣಿಕೆ ನಡೀಲಿಕ್ಕಿದೆ. ಮತ್ತೆ ಕಾರ್ಯಾಲಯದ ಉದ್ಘಾಟನೆ, ಸಭಾ ಕಾರ್ಯಕ್ರಮ, ಸಭಾ ವೇದಿಕೆ ಉದ್ಘಾಟನೆ, ಮಕ್ಕಳಿಂದ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತು ಧಾರ್ಮಿಕ ಪ್ರವಚನ, ದೇವದ ಬಗ್ಗೆ ಧಾರ್ಮಿಕ ಪ್ರವಚನ ನೀಡಲಿಕ್ಕಿದ್ದಾರೆ. ಎಲ್ಲಂತ ವಿಶೇಷವಾಗಿ ಈ ವರ್ಷದಿಂದ ವಿಶೇಷ ಬದಲಾವಣೆ ಏನು ಅಂತ ಕೇಳಿದರೆ, ಈ ವರ್ಷಂಪ್ರತಿ ಖಾಲಿ ಒಂದೇ ದಿವಸ ನೇಮ ಆಗುವಂಥದ್ದು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳಿ ಬಂದ ರಾಜನ್ ದೈವ ನನಗೆ ಒಂದು ಸೋನದಲ್ಲಿ ಒಂದು ನೇಮ ಆಗಬೇಕು, ಮತ್ತು ವರ್ಷಂಪ್ರತಿ ಆಗುವಂಥ ಜಾತ್ರೆ ಸಂದರ್ಭದ ನೇಮ ಆಗಬೇಕು, ಮತ್ತು ಮರುದಿವಸ ಕುರಿತಂಬಿಲ ಅಂತ ಇರ್ತದೆ, ಕುರಿತಂಬಿಲ ನೇಮ ಅಂತ ಅದು ವಾಡಿಕೆ ಇದೆ ನಮ್ಮಲ್ಲಿ, ರಾಜನ್ ದೈವಗಳೇ ಆಗುವಂಥದ್ದು. ಆ ಎಲ್ಲ ಕಾರ್ಯಕ್ರಮವನ್ನು ದೇವರು ಎಲ್ಲ ಸೇವೆಗಳನ್ನು ದೇವರ ಮುಖಾಂತರವಾಗಿ ಅಪ್ಪಣೆ ಆಗಿದೆ ನಮಗೆ. ಅದಕ್ಕೆ ಶಕ್ತಿಯನ್ನು ಕೊಡ್ತಾರೆ ನಮಗೆ ಮಾಡಲಿಕ್ಕೆ. ಅದನ್ನು ಮುಂದುವರಿಸ್ಕೊಂಡು ನಾವು ಹೋಗುವ ಪ್ರಯತ್ನವನ್ನು ಮಾಡ್ತೇವೆ.
ತದನಂತರವಾಗಿ ಎಲ್ಲ ನೀವು ಕೇಳಿರ್ಬೋದು, ದೇವ ಒಂದು ಎದ್ದಾಗ ಒಂದು ಸಿಯಾಲವನ್ನು ತೆಗೆದುಕೊಂಡು ಅದಕ್ಕೊಂದು ಹಿಂಗಾರನ್ನಿಟ್ಟು ಎಸೆಯುವಂಥದ್ದನ್ನು, ಅದು ಸಮರ್ಪಣೆ ಅಂತ ನಾವು ಹೇಳ್ಬೋದು. ನಮಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ಅದು ಏನಂತ ಕೇಳಿದಾಗ ಅದು ಉಳಿದಂಥ ಗಣಗಳಿಗೆ ಆ ದೈವಗಳು ಕೊಡುವಂಥ ಏನೇಳ್ತದೆ ಮಾನ್ಯತೆಯಲ್ಲಿ ಸೇವೆಗೆ ಏನು ಆಗ್ತಿರ್ಬೋದು, ಅದು ಈ ಹೆಸರು ಮೇಲೆ ಹೀಗೆ ಮಾಡ್ತದೆ ದೈವಗಳು. ಅಂದರೆ ನಿಮಗೆಲ್ಲ ಸರಿ ಆಗಿದೆ ಅಂತ ಕೇಳೋದು, ನಾವು ಆ ಥರ ಭಾವಿಸ್ಬೋದು. ಸಂತೋಷ ಆಗಿದೆ ಅಂತ ಹೇಳಿ ಕೇಳುವಂಥದ್ದು. ಅದು ದೈವಗಳ ಭಾಷೆ ಅಂತ ಇರ್ತದೆ. ದೈವದ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೊಂದು ಮಧ್ಯಸ್ಥರು ಅಂತ ಬರ್ತಾರೆ. ಅಂದ್ರೆ ನಮ್ಮ ಮತ್ತು ದೈವದ ನಡುವೆ ಆ ಮಾತನ್ನ ದೈವಕ್ಕೆ ಹೇಳುವಂಥದ್ದು, ಅದಕ್ಕೆ ಮಧ್ಯಸ್ಥರು ಅಂತ ಕರೆಯುವುದು. ಅವರ ಮುಖಾಂತರ ಕೇಳಿಕೊಂಡಾಗ ಇಂಥದ್ದೆಲ್ಲ ಕೇಳಿ ಬಂದದ್ದಿದೆ. ಆಮೇಲೆ ಇದೆಲ್ಲ ಆದ ಮೇಲೆ ದೈವಗಳಿಗೆ ರಕ್ತಹಾರ ಅಂತ ಇರ್ತದೆ. ನಮ್ಮ ದೈವಕ್ಕಲ್ಲ, ಕುಂಭಕರ್ಣನಿಗೆ ಪ್ರಮಾಣಿತ ಹಾಕಿ ಅದು ಗಣಗಳು ಅಂತ ಇರ್ತದೆ, ಅದು ಪ್ರತೀತಿಯೇ. ಆ ಪ್ರತೀತಿಯನ್ನ ಉಳಿಸಿಕೊಂಡ ಪದ್ಧತಿಯಲ್ಲಿ ಕೂಡ ನಮ್ಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳಿಕೊಂಡು ಬಂದಾಗ ಕೋಳಿ ಅಂಕ ಹಾಕ್ಬೇಕು ಅಂತ. ಅದು ಕೋಳಿ ಅಂಕ ಅಂದ್ರೆ ರಕ್ತಹಾರನ ಕೊಡುವಂಥದ್ದು. ಅದು ಹೊರಗಡೆ ಮಾಡಿಕೊಂಡು ಅದು ಕೂಡ ಒಂದೇ ಗಂಟೆಯಲ್ಲಿ. ಯಾಕೆಂತ ಕೇಳಿದ್ರೆ ಈಗಿನ ಕಾಲಗಡೆ ನಾವು ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಕಾಲ ಬದಲಾದಾಗ, ಕಾನೂನು ವ್ಯವಸ್ಥೆಗಳು ಬದಲಾದಾಗ, ಜನಗಳು ತಿಳುವಳಿಕೆ ಬಂದಾಗ ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಆಗಿ ಬರುವಂಥದ್ದನ್ನ ನೋಡಿದ್ದೇವೆ. ಆದ್ರೆ ಪ್ರತಿದಿ ಉಳಿತಾ ಬರಬೇಕು. ಅಲ್ಲಿ ಇಲ್ಲಾಂದ್ರೆ ಊರಿಗೆ ತೊಂದರೆ ಬರ್ತದೆ ಅಂತ ರಕ್ತಹಾರವನ್ನ ಬೇರೆ ಗಣಗಳು ಬೇರೆ ರೀತಿಯಲ್ಲಿ ತೆಗೆದುಕೊಳ್ಳೋದು ಸಂಕಲ್ಪಗಳು, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದ್ರೆ ಆಗಿದ್ರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಊರಿಗೆ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ಕೋಳಿ ಅಂಕ ನಡೆಸುವಂಥದ್ದು. ಕೋಳಿ ಅಂಕ ನಾವು 10 ಗಂಟೆಯಿಂದ 11 ಗಂಟೆ ಒಳಗಡೆ ಒಂದೇ ಗಂಟೆ ಯಾವುದೇ ರೀತಿಯಾದ ಬೇರೆ ಕಡೆಯಲ್ಲಿ ಎಲ್ಲ ಬೇರೆ ವ್ಯವಸ್ಥೆಗಳು ಆಗ್ತದೆ, ಅದನ್ನು ನಾವು ಏನು ಮಾಡುದಿಲ್ಲ. ಸಾಂಪ್ರದಾಯಿಕವಾಗಿ ಇಲಾಖೆಯನ್ನ ನಾವು ಅನುಮತಿಯನ್ನು ಪಡೆದುಕೊಂಡೆ. ಇಲಾಖೆಯು ಕೂಡ ಇಲಾಖೆಯಲ್ಲೂ ಕೂಡ ನಮ್ಮವರೇ, ಯಾರು ಕೂಡ ಅಲ್ಲಿ ಕೂಡ ಅವ್ರು ಅಡ್ಡಿಪಡಿಸೋದು ಯಾಕೆ ಅಂತ ಕೇಳಿದ್ರೆ ಅಲ್ಲಿ ವಿಪರೀತವಾಗಿ ಬೇರೆ ಕೆಲಸಗಳು ನಡೆದಾಗ ಅವ್ರು ಅಡ್ಡಿಯನ್ನ ಮಾಡ್ತಾರೆ. ಪೊಲೀಸ್ಗಳಿರಲಿ, ಪೊಲೀಸ್ ಅಧಿಕಾರಿಗಳಿಗೂ, DC ಅವರು, AC ಅವರು ಯಾರಿದ್ರು ಕೂಡ ಸಾಂಪ್ರದಾಯಿಕವಾಗಿ ಅಡ್ಡಿಪಡಿಸೋದನ್ನು ನಾನು ನೋಡ್ಲಿಲ್ಲ. ಅದನ್ನು ವಿಪರೀತವಾಗಿ ಮಾಡಿದಾಗ ಖಂಡಿತವಾಗ್ಲಿ ಅವರಿಗೆ ಅವರಿಗಾದಂತ ಒಂದು ಕಟ್ಟುಕೊಟ್ಟರು ಇರ್ತಾರೆ, ಅವ್ರು ಅಡ್ಡಿಯನ್ನು ಪಡಿಸ್ತಾರೆ. ನಾವು ಈಗ ಅದರ ಬಗ್ಗೆ ಸರ್ಕಾರ ಬೆಳೆಸ್ತಿ ಇಲಾಖೆಗೆ ತಿಳಿಸ್ಕೊಂಡು ಅವರ ಸಮ್ಮುಖದಲ್ಲಿ ನಾವು 1 ಗಂಟೆಯಲ್ಲಿ ಮಾಡೋದಕ್ಕೆ ನನ್ನ ಲೆಕ್ಕ ಪ್ರಕಾರದಲ್ಲಿ ಅವರಿಗೆ ಅಡ್ಡಿಗಳು ಇರ್ಲಿಕ್ಕಿಲ್ಲ. ಆ ಕಾರ್ಯಕ್ರಮನ ದೇವರಿಗೆ ಹೇಗೆ ಸರಿಯಾಗಬೇಕು ಆ ರೀತಿಯಲ್ಲಿ ಮಾಡಿಕೊಂಡು ದೃಷ್ಟಿಯಲ್ಲಿ ನಾವೆಲ್ಲ ಇದ್ದೇವೆ. ಪೊಲೀಸ್ ಇಲಾಖೆಯಿಂದ ಯಾರಿಗೆ ನಾನು ನೋಡ್ಲಿಲ್ಲ. ಸಾಂಪ್ರದಾಯಿಕವಾಗಿ ಮಾಡಿಕೊಂಡಾಗ ಎಲ್ಲಾ ಇಲಾಖೆಗಳು ಸ್ಪಂದಿಸ್ತೇವೆ. ವಿಪರೀತವಾಗಿ ಮಾಡಿದಾಗ ಅವರ ಕರ್ತವ್ಯವನ್ನು ಅವರು ನಿರ್ವಹಿಸಲೇಬೇಕಾಗ್ತದೆ. ಅದಕ್ಕೆ ನಾವೇನು ಹೇಳಲಿಕ್ಕೆ ಬಯಸೋದಿಲ್ಲ ನಾನು ಅದ್ರ ಬಗ್ಗೆ. 24 ಗಂಟೆ ಕೋಳಿ ಅಂಕವನ್ನು ಮಾಡುವಂಥದ್ದು ಅದಾದ ಆ ಊರ ಪ್ರತೀತಿಗೆ ಬಿಟ್ಟಂಥದ್ದು. ಅಲ್ಲಿ ಏನೇನು ಆ ಊರಿನ ಸಂಪ್ರದಾಯ ಇಲ್ಲ ಅವ್ರು ಮಾಡಿಕೊಂಡು ಬರ್ತದೆ. ನಮ್ಗೆ ಅಷ್ಟೇ ಅಂತ ಹೇಳಿ ಖಾಲಿ ರಕ್ತಹಾರವನ್ನು ಗಣಗಳಿಗೆ ಕೊಡುವಂಥ ರೀತಿಯಲ್ಲಿ 1 ಗಂಟೆ ಒಳಗೆ ಎಷ್ಟು 2 ಕೋಳಿಗಳು ಬಂದ್ರು, ಎಲ್ಲ 200 ಕೋಳಿಗಳು ಬಂದ್ರು ಕೂಡ ಅದನ್ನು 1 ಗಂಟೆ ಒಳಗೆ ಮುಗಿಸ್ತೇವೆ. ಅದೊಂದು ಸಂಪ್ರದಾಯವನ್ನು ಈ ವರ್ಷದಿಂದ ಅದು ಚಾಲ್ತಿಯಲ್ಲಿ ವರ್ಷ ಮತ್ತೆ ಮುಂದೆ ನಡೀತಾ ಹೋಗ್ತದೆ. ಅರಮಲ ಬೆಟ್ಟದ ಕೊಡಮಣಿತಾಯರ ಶಕ್ತಿ ಅಥವಾ ಕಾರ್ಣಿಕಕ್ಕೆ ತಾಜಾ ಉದಾಹರಣೆ ಶಶಿಧರ್ ಶೆಟ್ರು ಅಂತ ನಾವು ಈಗಾಗಲೇ ಕೇಳಿದ್ವಿ. ಖಂಡಿತವಾಗ್ಲೂ ದೇವರ ಅನುಮತಿ ಇಲ್ಲದೆ ಅಥವಾ ದೈವಗಳ ಅನುಮತಿ ಇಲ್ಲದೆ ಒಂದು ಹುಲ್ಲು ಕೂಡ ಅಲುಗಾಡೋದಿಲ್ಲ ಅಂತ ಹೇಳ್ತೀವಿ. ಅದರ ಶಕ್ತಿ ಇಲ್ಲಿ ನಾವು ಕಾಣ್ತಾ ಇದೀವಿ. ಇಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ, ಇಲ್ಲಿನ ಕಾರ್ಣಿಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ಇಲ್ಲಿ ಇವತ್ತಿನ ವಿಶೇಷ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ, ತೀವ್ರ ನಿಗಾ ಘಟಕ, ಸುಸಜ್ಜಿತ ಹವಾನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು, ನವಜಾತ ಶಿಶು ತೀವ್ರ ನಿಗಾ ಘಟಕ, ಔಷಧಾಲಯ, ಡಯಾಗ್ನೋಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ, ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನೊಳಗೊಂಡ ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ 32 ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್, ಎಕ್ಸ್ರೇ, ಹೃದಯ ರೋಗಿಗಳಿಗೆ TMT ಟೆಸ್ಟ್ ದಿನದ 24 ಗಂಟೆಯೂ ಲಭ್ಯ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.